ಈಗ 2026 ಅಲ್ಲಿ ಮೊಬೈಲ್ಸ್ ಬರೋದಾಗ್ಲಿ ಅಥವಾ ಫುಲ್ ಆನ್ಲೈನ್ ಅಲ್ಲಿ ಇನ್ಸ್ಟಾ ಫೇಸ್ಬುಕ್ ಈ ತರ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಜನ ತುಂಬಾ ಬ್ಯುಸಿ ಆಗಿ ಹೋಗ್ಬಿಡ್ತಿದ್ದಾರೆ. ಸೊ ನಾವು ಚಿಕ್ಕ ವಯಸ್ಸಲ್ಲಿ ಹೇಗಿದ್ವಿ ಅಂತಂದ್ರೆ ನಮ್ಗೆ ಇವೆಲ್ಲ ಗೊತ್ತಿರ್ಲಿಲ್ಲ ಅಲ್ವಾ? ಹೌದಲ್ವಾ? ಸೊ ಅವಾಗ ಅಂದ್ರೆ ನಾವು ಸ್ಕೂಲ್ ಕಾಲೇಜ್ ಟೈಮಲ್ಲೆಲ್ಲ ಹೆಂಗಿತ್ತು ಅಂತಂದ್ರೆ ಈವ್ನಿಂಗ್ ಆಯ್ತು ಅಂತಂದ್ರೆ ಜೆಂಟ್ಸ್ ಎಲ್ಲ ಏನ್ ಮಾಡೋರು ಅಂತಂದ್ರೆ ಈ ಕಾಫಿ ಶಾಪ್ ಟೀ ಶಾಪ್ ಹೋಗ್ಬಿಡೋರು ಅಲ್ವಾ? ಹೋಗ್ಬಿಟ್ಟು ಅಲ್ಲಿ ಕತೆಗಳು ಹೊಡಿಯೋರು ಅವರು, ಚಿಲ್ ಮಾಡ್ತಿದ್ರು. ಅದೇ ಲೇಡೀಸ್ ಎಲ್ಲ ಏನ್ ಮಾಡ್ತಿದ್ರು ಅಂತಂದ್ರೆ ನಿಂಗೆ ಗೊತ್ತಿದೆ, ಆಬ್ವಿಯಸ್ಲಿ ಗಾಸಿಪ್ಸ್. ಈವ್ನಿಂಗ್ ಅಕ್ಕಪಕ್ಕದಲ್ಲಿರೋ ಆಂಟಿಗಳೆಲ್ಲ ಸೇರ್ಕೊಂಡ್ಬಿಟ್ಟು ಒಂದು ಗ್ರೂಪ್ ಸೇರ್ಕೊಂಡ್ಬಿಟ್ಟು ಒಂದು ಕಪ್ ಟೀ ಇಟ್ಕೊಂಡ್ಬಿಟ್ಟು ಅಲ್ಲೇನಾಯ್ತು ಇಲ್ಲೇನಾಯ್ತು ಆ ಮನೇಲಿ ಏನಾಯ್ತು ಅಂತ ಪಕ್ಕದ ಮನೆಯವರು ರೇಷ್ಮೆ ಸೀರೆ ತಗೊಂಡ್ರಂತೆ, ಅವ್ರ ಅವನ ಜೊತೆ ಮಾತಾಡ್ತಿದ್ರು ನಾನು ಅವ್ರ ಅಪ್ಪನ್ಗೆ ಹೇಳ್ಬಿಡ್ತೀನಿ. ಕರೆಕ್ಟ್. ಸೊ ಈ ತರ ಎಲ್ಲ ಇತ್ತು. ಒಂದು ಏನಂತಾರೆ, ಈ ಫೋನ್ಸು ಟಿವಿ ಈ ಆನ್ಲೈನ್ ಇದೆಲ್ಲ ಬರೋದಕ್ಕಿಂತ ಮೊದ್ಲು ಅದೇ ಒಂದು ಅಡ್ಡ. ಎಲ್ಲ ಸೇರೋದು, ಗಾಸಿಪ್ ಮಾಡ್ಕೊಳ್ಳೋದು, ಇಲ್ಲ ಮಾತಾಡೋದು, ಎಲ್ಲಿ ಏನಾಗ್ತಿದೆ ಅಂತ ನ್ಯೂಸ್ ಸ್ಪ್ರೆಡ್ ಮಾಡಕ್ ಕೂಡ ಇದೊಂದೇ ಒಂದು ಇದ್ದಿದ್ದು. ಸೊ ಹಂಗಾಗಿ ಸೊ ಇವಾಗೆಲ್ಲ ಏನಂತಾರೆ ಆನ್ಲೈನ್ ಎಲ್ಲ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಬಂದು ಆಕ್ಚುಲಿ ವಿ ಆರ್ ಮಿಸ್ಸಿಂಗ್ ದೋಸ್ ಡೇಸ್ ಅಲ್ವಾ? ಸೀರಿಯಸ್ಲಿ. ಸೊ ನಾವ್ ಇವಾಗ ಏನ್ ಮಾಡ್ತಿದೀವಿ ಅಂತಂದ್ರೆ ಆ ಓಲ್ಡ್ ಗೋಲ್ಡನ್ ಡೇಸ್ ನ ಇಲ್ಲಿ ಇವಾಗ ನಾವು ಕ್ರಿಯೇಟ್ ಮಾಡೋಣ. ಹೌದು, ಲೆಟ್ಸ್ ಸ್ಟಾರ್ಟ್. ಓಕೆ. ಸೊ ನಮ್ದು ಟೈಟಲ್ ಇರೋದೇ ಬಂದ್ಬಿಟ್ಟು ಟೀ ಟೈಮ್ ಟಾಕ್ಸ್. ಸೊ ಹಂಗಾಗಿ ಟೀ ಇಲ್ಲ ಅಂದ್ರೆ ಹೆಂಗೆ? ಟೀ ಕೊಡಮ್ಮ. ಎಸ್. ಏನ್ ಗೊತ್ತಾ ಮೇಡಮ್, ಅವ್ರಿಗೆ ಟೀ ಅಷ್ಟೊಂದು ಇಷ್ಟ ಆಗಲ್ಲ, ಕಾಫಿ ಲೈಕ್ ಮಾಡ್ತಾರೆ. ಸೊ ಐ ಆಲ್ವೇಸ್ ಪ್ರಿಫರ್ ಟೀ. ಅವಳಿಗೋಸ್ಕರ ಇವತ್ತು ನಾನು ಟೀ ಮಾಡಿದೀನಿ. ಪ್ಲಸ್ ಟೈಟಲ್ ಕೂಡ ಟೀ ಟೈಮ್ ಟಾಕ್ಸ್. ಓಕೆ, ಚಿಯರ್ಸ್. ಲೆಟ್ಸ್ ಟಾಕ್. Let's gossip. Let's gossip. ನೈಸ್ ಟೀ. ಥ್ಯಾಂಕ್ ಯು. ನಾನ್ ಮಾಡಿದ್ದಲ್ಲ, ನಮ್ಮಮ್ಮ ಮಾಡಿದ್ದು. ಮತ್ತೆ ಹೇಳ್ಬೇಕು. ಹೇಳಿ ಮೇಡಮ್. ಅದೇ ನಾವ್ ಯಾವಾಗಿಂದ ಫ್ರೆಂಡ್ಸ್ ಅಂತಂದ್ರೆ ಎಲ್ಲರೂ ಹೇಳ್ತಾರಲ್ವಾ, ಹುಡುಗಿರ್ ಬಂದ್ಬಿಟ್ಟು ಫ್ರೆಂಡ್ಸ್ ಆಗಿರೋದಿಲ್ಲ, ಓನ್ಲಿ ಒಂದು 2 years 3 years ಅವ್ರ ಮ್ಯಾಕ್ಸಿಮಮ್ ಅಂದ್ರೆ 5 years. ಅದಾದ್ಮೇಲೆ ಹುಡುಗಿರು ಕ್ಲೋಸ್ ಫ್ರೆಂಡ್ಸ್ ಆಗಿರೋಕೆ ಸಾಧ್ಯನೇ ಇಲ್ಲ, ಅವ್ರಿಗೆ ಏನೋ ಜಗಳಗಳು ಬರುತ್ತೆ, ಬಿಟ್ಟೋಗ್ಬಿಡ್ತಾರೆ ಅಂತ ಏನೇನೋ ಇದೆ ಅಲ್ಲ. ಸೊ ನಾವ್ ಯಾವಾಗಿಂದ ಫ್ರೆಂಡ್ಸ್ ಗೊತ್ತಾ? ಯಾವಾಗಿಂದ ಫ್ರೆಂಡ್ಸ್? 2011 ಇಂದ ಇವಾಗ 2026 ವರ್ಗೂ ಹಿಂಗೆ ಇದೀವಿ. ನಾನ್ ಫಸ್ಟ್ ಟೈಮು ಹೆಂಗ್ ನೋಡ್ದೆ, ನಿನ್ ಫಸ್ಟ್ ಇಂಪ್ರೆಷನ್ ಏನಿತ್ತು ಅಂದ್ರೆ, ಐ ಮೀನ್ ನೋಡಿದ ತಕ್ಷಣ, ಐ ಮೀನ್ ಫ್ರೆಂಡ್ ಆಗಿದ ತಕ್ಷಣ ನೆನ್ಪಿದ್ಯಾ? ಫ್ರೆಂಡ್ ಆಗಿದ ತಕ್ಷಣ ಆಗೋಕ್ಕೂ ಮುಂಚೆನಾ? ನೋಡಿದ ತಕ್ಷಣ ಫ್ರೆಂಡ್ಸ್ ಆಗ್ಬಿಡಲ್ಲ ಅಲ್ವಾ? ಅದು ಕರೆಕ್ಟೇ. ಅಂದ್ರೆ ನಾವ್ ಯಾವ ತರ ಮೀಟ್ ಆಗಿದ್ರು ನೆನ್ಪಿದ್ದೆ ನಿಂಗದು? ಮೀಟ್ ಆಗಿದ್ದು ಕಾಲೇಜ್ ಫಸ್ಟ್ ಡೇ ಅನ್ಸುತ್ತೆ. ಫಸ್ಟ್ ಡೇನೆ ಕಾಲೇಜ್ ಫಸ್ಟ್ ಡೇ ಗೊತ್ತಿರ್ಲಿಲ್ಲ. ಅಲ್ಲಿ ಪುಲಿ ಅಂತ ಇದ್ರಲ್ವಾ, ವಾಚ್ಮ್ಯಾನ್ ಅಂಕಲ್. ಪುಲಿ ಅಂಕಲ್ ನೆನ್ಪಿದ್ಯಾ? ಪುಲಿ ಅಂಕಲ್ಗೆ ಬಂದು ಕೇಳಿದ್ವಿ, ಇಲ್ಲಿ ENC ಕ್ಲಾಸ್ ರೂಮ್ ಅಲ್ಲಿ ಫಸ್ಟ್ ಇಯರ್ ಕ್ಲಾಸ್ ರೂಮ್ ಅಂದ್ರೆ ಅವ್ರು ಕರ್ಕೊ ಬಂದು ನನ್ನನ್ನ ಅಪ್ಪನ ತೋರ್ಸಿದ್ರು. ಆಕ್ಚುಲಿ ಅವಾಗೆಲ್ಲ ನಮ್ಮ ಮಹಾಲಕ್ಷ್ಮಿ ಅಂದಲ್ವಾ, ಸೊ ಕೈಯಲ್ಲಿ ಬಳೆ ಜಡೆ ತುಂಬಾ ಹೂ ಮುಡ್ಕೊಂಡು ಗೆಜ್ಜೆ ಹಾಕಿದ್ದೆ ನಾನು ಆಕ್ಚುಲಿ. ಸೊ ಫಸ್ಟ್ ಬಂದಿದ ತಕ್ಷಣ ಹೇಮಂತ್ ಸರ್ ಏನೋ ಇಂಟ್ರೊಡಕ್ಷನ್ ಕ್ಲಾಸ್ ಇಂಟ್ರೊಡ್ಯೂಸ್ ಮಾಡಿಸ್ತಿದ್ರು. ಎಲ್ಲರೂ ಸೈಲೆಂಟ್ ಆಗಿ. ನಾನು ಹೋಗಿದ ತಕ್ಷಣ ಎಕ್ಸ್ಕ್ಯೂಸ್ ಮೀ ಸರ್ ಅಂತ ಕೇಳಿಲ್ಲ. ಬಾಮ್ ಅಂದಿದ ತಕ್ಷಣ ನಾನು ಗಲ್ 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 ಅಂತ ಕ್ಲಾಸ್ ರೂಮ್ ಎಂಟ್ರಿ ಆಗಿದ್ದು. ಸೊ ಆಗ ಎಲ್ರು ನೋಡಿರ್ಲಿಲ್ಲ, ನಾರ್ಮಲ್ ಅಕ್ಕಪಕ್ಕದಲ್ಲಿರೋರ್ನ ನೋಡ್ತಾರಲ್ವಾ, ಹಿಂದೆ ತಿರುಗಿ ನೋಡಿದ್ರೆ ಅದನ್ನೇ ಹೇಳ್ತಿದೀನಿ. ಹಿಂದೆ ತಿರುಗಿ ನೋಡಿದ್ರೆ ಡಿಫ್ರೆಂಟ್ ಆಗಿರೋಂತ ಒಂದು ಗರ್ಲ್. ಫಸ್ಟ್ ಟೈಮ್ ನೋಡಿದಾಗ ಈ ಹುಡುಗಿ ಹೀಗಿದ್ದಾಳೆ ಅಂದ್ರೆ ಫುಲ್ ಘಾಟಿ ಇರಬಹುದು ಅಂತ ಅನ್ಕೊಂಡಿದ್ದೆ. ನೋಡಿದ ತಕ್ಷಣ ಸೀರಿಯಸ್ ಫೇಸ್ ಅಲ್ಲಿ ಸೀರಿಯಸ್ ಲುಕ್ ಕೊಟ್ಕೊಂಡು ಹಿಂಗೆ ಒಂಥರ ನೋಡ್ತಿದ್ಲ. ಸೊ ನಾನೀಗ ನೆನ್ಪಿರೋದೇನಂತಂದ್ರೆ, ಕಾಲೇಜ್ ಫಸ್ಟ್ ಡೇ ಇಂಟ್ರೊಡಕ್ಷನ್ ಜಸ್ಟ್ ಏನಿರಲ್ವಲ್ಲ, ಸ್ಟಾಫ್ ಇಂಟ್ರೊಡಕ್ಷನ್ ಮಾಡ್ತಾರೆ. ಸೊ ನಾವು ಒಬ್ರಿಗೊಬ್ರು ಇಂಟ್ರೊಡಕ್ಷನ್ ಆಗಿರುತ್ತೆ. ಅದಾದ್ಮೇಲೆ ಹೋಗೋ ಟೈಮಲ್ಲಿ ಅಲ್ಲಿಂದ ಆಟೋಸ್ ಇರುತ್ತೆ. ಆಕ್ಚುಲಿ ಮುಳ್ಬಾಗಿಲಿಗೆ ಬರ್ಬೇಕು ಅಂತಂದ್ರೆ ನಮ್ಮೂರ್ಗೆ ಆಟೋ ಅಲ್ಲಿ ಇವಳ ಪಕ್ಕದಲ್ಲಿ ಕುತ್ಕೊಂಡಿದ್ದೆ ನಾನು, ಇವ್ರಪ್ಪನೂ ಇದ್ರು. ನಿಂಗ್ ನೆನ್ಪಿಲ್ವಾ?
ನೀನೇ ಫಸ್ಟ್ ಮಾತಾಡ್ಸಿದ್ ಆಕ್ಚುಲಿ ನನ್ನ ಆಟೋದಲ್ಲಿ ಮಾತಾಡಿದ್ ಆಕ್ಚುಲಿ ನಾವು ನಿಮ್ದು ಮುಳ್ಬಾಗ್ಲಿನ ಎಲ್ಲಿಂದ ಬರ್ತೀರಾ ಅಂತ ಅಂದ್ಬಿಟ್ಟು ಹಿಂಗ್ ಸ್ಟಾರ್ಟ್ ಆಯ್ತು ಆಕ್ಚುಲಿ ಕನ್ವರ್ಸೇಷನ್. ನಾನ್ ತುಂಬಾ ಸಾಫ್ಟ್ 7 ತರ ಘಾಟಿ ಅಲ್ಲ. ಅಯ್ಯಯ್ಯೋ ನಮ್ GPT ಫ್ರೆಂಡ್ಸ್ ಏನಾದ್ರು ನೋಡ್ಬಿಟ್ರೆ ಇವಳು ಎಷ್ಟು ಸಾಫ್ಟ್ ಎಷ್ಟು ಘಾಟಿ ಯಾರ್ ಸಾಫ್ಟ್ ಅಂತ ಗೊತ್ತಾಗತ್ತೆ. ಹೆಂಗ್ ಇವಳ ಜೊತೆ ಫ್ರೆಂಡ್ಶಿಪ್ ಮಾಡಿದೆ ಅಂತಂದ್ರೆ ನಂದು ಆಟೋ ಕಂಪ್ನಿ ಸಿಗುತ್ತೆ ಅಂತ ತಾನೇ ನನಗ್ ಗೊತ್ತು. ಅಂದ್ರೆ ನನ್ ಜೊತೆ ಯಾರು ಇಲ್ಲ ಬರಕ್ಕೆ, ಸರಿ ಓಕೆ ಯಾರೋ ಒಬ್ಳು ಬಕ್ರ ಸಿಕ್ಕಿದ್ಲಿ ಇವಳು ಇನ್ಮೇಲಿಂದ ನನ್ ಜೊತೆ ಬರ್ತಾಳೆ ಡೈಲಿ. ಅಲೋ ಎಲ್ಲರೂ ಹಂಗೆ ಸ್ಟಾರ್ಟ್ ಆಗೋದು. ಇವಾಗ ನೀನ್ ಫ್ರೆಂಡ್ಶಿಪ್ ಮಾಡಿದೆ, ಓ ಅನಿತಾ ತುಂಬಾ ಒಳ್ಳೆಳು ತುಂಬಾ ಅದು ಇದು ಅಂತ ಮಾಡಿಲ್ಲ. ಬಟ್ ಆಟೋ ಕಂಪ್ನಿ ಸಿಕ್ತೆ ಅಂತ ಮಾತ್ರ ಮಾಡಿಲ್ಲ. ಮತ್ತೇನು ಏನೋ ಜೊತೆಲಿ ಕಾಲೇಜಲ್ಲಿ ಇರ್ತಾಳೆ ಅಲ್ವಾ. ಎಲ್ಲರೂ ಹಿಂಗೆ ಮಾಡೋದು ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗೋದು ಹಿಂಗೆ, ನಮ್ದು ಆಗಿದ್ ಹಿಂಗೆ. ನಾವೆಲ್ಲ ಅವಾಗ ಏನು ಅಂತಂದ್ರೆ ಆಗ ಜಸ್ಟ್ ಸ್ಕೂಲ್ ಮುಗಿಸ್ ಬಂದಿರ್ತೀವಲ್ಲ, ಅಷ್ಟೊಂದ್ ಸ್ಟೈಲ್ ಮಾಡ್ತಾ ಇರ್ಲಿಲ್ಲ. ಕರೆಕ್ಟ್. ಇದನ್ನ ಹೇಳ್ಬೇಕು, ಇವಳು ಹೇಳಿದ್ನಲ್ಲ ಫಸ್ಟ್ ಏನೆ, ಇವಳು ಮೇ ಬಿ ನಾರ್ಮಲ್ ಗೆಜ್ಜೆ ಹಾಕೊಂಡಿರ್ತಾಳೆ. ಬಟ್ ನಾನ್ ಹೆಂಗೆ ಅಂತಂದ್ರೆ ಫುಲ್ ಗೆಜ್ಜೆ ಇರುತ್ತಲ್ಲ, ನಿಂಗ್ ನೆನ್ಪಿದ್ಯಾ ನಾನು ಫುಲ್ ಗೆಜ್ಜೆ ಹಾಕೊಂಡ್ಬಿಡ್ತಿದ್ದೆ. ನಂಗೆ ಆಕ್ಚುಲಿ ಅದು ನೆನಪೇ ಇರ್ಲಿಲ್ಲ. ಐ ಮೀನ್ ಈ ತರ ಎಲ್ಲ ಒಂದು ಕಮೆಂಟ್ ಮಾಡ್ತಿದಾರೆ ಬ್ಯಾಕ್ ಸೈಡ್ ಅಲ್ಲಿ ಅಂತ ಅನ್ಬಿಟ್ಟು. ಯಾರು ಅದು 10th ಮುಗಿಸ್ಬಿಟ್ಟು ನಾವೆಲ್ಲ 10th ಮುಗಿಸಿದ ಮೇಲೆ ಡಿಪ್ಲೊಮಾ ಮುಗಿಸಿದ್ ಸೇರಿದ್ದು. ಸ್ವಲ್ಪ ಜನ PUC ಮುಗಿಸ್ಕೊಂಡ್ ಬಂದಿದ್ರು. ಮೇ ಬಿ ಅವ್ರಿಗೆ ಸ್ವಲ್ಪ ಮೆಚುರಿಟಿ ಅನ್ನೋದು ಇತ್ತು. ಬಟ್ ನಮ್ಗೆ ಏನಂತಂದ್ರೆ 10th ಮೈಂಡ್ ಸೆಟ್ ಇತ್ತು. ಇನ್ನು ಚಿಕ್ಕ ಮಕ್ಳು ಆಟ ಆಡೋ ಮೈಂಡ್ ಸೆಟ್, ಅಂದ್ರೆ ಬೇರೆ ಏನಿಲ್ವಲ್ಲ, ಓದೋದು ಆಟ ಆಡೋದು ಮನೇಲಿ ಕೆಲಸ ಮಾಡೋದು ಇದೇ ಇತ್ತು. ಹಂಗಾಗಿ ನಾ ಸ್ಟಾರ್ಟಿಂಗ್ ಫಸ್ಟ್ ಡೇ ಮಾತ್ರ ಜಡೆ ಹಾಕೊಂಡು ಹೋಗಿದ್ದೆ. ನೆಕ್ಸ್ಟ್ ಡೇ ಇಂದ 2 ಜಡೆ ಹಾಕೊಂಡು ಹೋಗಿದ್ದೆ. ಹೌದಲ್ಲ, 2 ಜಡೆ ಹಾಕೊಂಡು ನಾನ್ ರೇಗ್ಸಿದ್ದೆ, ಏನೇ 2 ಜಡೆ ಹಾಕೊಂಡ್ ಬಂದ್ಬಿಟ್ಟಿದ್ಯಾ ಅಂತ. ಅದು ಹೂವ ಮುಡ್ಕೊಂಡ್ ಬಂದಿದ್ದಲ್ಲ ಹಿಂಗೆ, ಹೆಂಗು 2 ಜಡೆ ಹಾಕೊಂಡು ಕೆಳಗಡೆಯಿಂದ ಹೂವ ಹಿಂಗ್ ಮುಡ್ಕೊಂಡ್ ಬಂದಿದ್ಲು. ನಾನು ಸ್ಕೂಲಲ್ಲಿ ಹೋಗ್ತಿದ್ವಲ್ಲ, ಅವಾಗ ಹಿಂಗೆ ರಿಬ್ಬನ್ ಜಡೆ ಹಾಕೊಂಡ್ ಹೋಗ್ತಿದ್ವಿ ಸ್ಕೂಲಲ್ಲೆಲ್ಲ. ನನ್ಗೆ ಅದೇ ಮೈಂಡಲ್ಲಿ ಇದ್ದೆ. ಇನ್ನು ನಾವಿನ್ನು 10th ಆ ಡೇಸ್ ನಾನು ಇನ್ನು ಮಿಸ್ ಮಾಡ್ಕೊಂಡು ಅದಿನ್ನು ಅದ್ರಿಂದ ಔಟ್ಸೈಡ್ ಬಂದಿರ್ಲಿಲ್ಲ. ಸೊ ಹಂಗಾಗಿ ನಾನು 2 ಜಡೆ ಅವಾಗ ಕಾಲೇಜ್ ಬರುತ್ತೆ ನಿನ್ನವರ್ಗು ಬರುತ್ತೆ ಇನ್ನು ಜಾಸ್ತಿ. ಏನು ಅಯ್ಯೋ 2 ಜಡೆ ಹಾಕೊಂಡು ಫುಲ್ ಗೆಜ್ಜೆ ಬರುತ್ತಲ್ಲ ಗಲ್ ಗಲ್ ಅಂತ ಅನ್ಬಿಟ್ಟು, ಆತರ ಗೆಜ್ಜೆ ಹಾಕೊಂಡು ಡೈಲಿ ನಾನು ಒಬ್ಳೆ ಎಲ್ಲ ಆತರ ಹಾಕೊಂಡ್ ಬರ್ತಿದ್ದು. ಇನ್ಯಾರು ಹಾಕೊಂಡ್ ಬರ್ತಿದ್ದು ನೆನಪಿದ್ಯಾ ನಿನ್ಗೆ? 2 ಜಡೆ 2 ಜಡೆ ಕಾಲೇಜ್ಗೆ. ನೀನೇ ಒಂದು ಬೇರೆ ಗ್ರಹದಿಂದ ಎಳ್ದಿರೋ ಅವಳು ಅನ್ಕೊಂಡಿದ್ದೆ. ನಿಂತರ ಇನ್ನೊಬ್ರು ಇದ್ರು ಡೆಫಿನೆಟ್ಲಿ. ಯಾರು ಹೇಳು ಗೆಸ್ ಮಾಡು. ಮೇಘ? ಯಾವ ಮೇಘ? ಚಿಕ್ಕ ಮೇಘ ಇಲ್ಲ, ಚಿಕ್ಕ ಮೇಘ ಅಲ್ಲ. ಫ್ರಂಟ್ ಇಂದ ಸೆಕೆಂಡ್ ರೋಲ್ ಕೂತಿದ್ರು ಒಂದು ಹುಡುಗಿ. ಲಾವಣ್ಯ. ಲಾವಣ್ಯ ನಿಂಗ್ ನೆನ್ಪಿದ್ಯಾ? ಆಕ್ಚುಲಿ ಅವಳು ಲಾವಣ್ಯ ಮತ್ತೆ ನಾನು 2 ಜಡೆ. ಏನಂತಂದ್ರೆ ನಾನು ಫಸ್ಟ್ 2 ಜಡೆ ಹಾಕೊಂಡ್ ಹೋಗ್ತಿದ್ದೆ. ಅಯ್ಯೋ ಮತ್ತೆ ನನ್ಗೂ ಒಂಥರ ಅನ್ಸ್ಬಿಡ್ತು ಫಸ್ಟ್ ದಿನ, ಅಯ್ಯೋ ಯಾರು ಹಾಕೊಂಡ್ ಬರ್ತಿಲ್ಲ, ನಾನ್ ಮಾತ್ರ 2 ಜಡೆ ಹಾಕೊಂಡ್ ಬರ್ತಿದೀನಿ ಅಂತ. ಮತ್ತೆ ನೆಕ್ಸ್ಟ್ ಡೇ ಲಾವಣ್ಯ ನೋಡ್ಬಿಟ್ಟು ಓಕೆ ನನ್ ಜೊತೆನೂ ಒಬ್ಳು 2 ಜಡೆ ಹಾಕೊಂಡ್ ಬರ್ತಿದ್ದಾಳೆ ಕಾಲೇಜ್ಗೆ ಅಂತ ಅನ್ಬಿಟ್ಟು ಸ್ವಲ್ಪ ಸಮಾಧಾನ ಆಯ್ತು. ಆಕ್ಚುಲಿ ಒಳ್ಳೆ ಕಂಪ್ನಿ ಹುಡ್ಕೊಂಡಿದ್ದೆ ಬಿಡವ. ಪ್ಲಸ್ ಗೆಜ್ಜೆ ಹಾಕೊಂಡ್ ಬರ್ತಿದ್ರು ಇನ್ನೊಬ್ರಿದ್ರು ನಂತರನೇ ಸೇಮ್ ಗೆಜ್ಜೆ ಹಾಕೊಂಡ್ ಬರ್ತಿದ್ಲು. ಯಾರು? ಗೆಸ್ ಮಾಡು. ಒಂಥರ ಸೇಮ್. ನೀನೊಂಥರ ವಿಚಿತ್ರ ಜೀವಿ. ಬೇರೆ ಹೀರೋ ಹೇಳ್ತೀನಿ. ಒಬ್ಬೊಬ್ರನ್ನ ಗೆಸ್ ಮಾಡಿ ಯಾರು ಇರ್ಬೋದು ಅಂತ. ನಂತರ ಇರೋರು ಇನ್ನೊಬ್ರು ಯಾರು ಇರ್ಬೋದು ಅಂತ. ಕೀರ್ತಿ. ಹೌದಾ? ಕೀರ್ತಿ ನೀನ್ ಹೇಳ್ಬೇಕು ಕೀರ್ತಿ. ಇವಾಗ ನೀನ್ ಹಾಕೊಂಡ್ ಬರ್ತಿದ್ಯಲ್ಲ ಅಂತ ನೀನೇ ಪ್ರೂಫ್. ಆಕ್ಚುಲಿ ಎಷ್ಟು ಮೋಸ ಅಂತಂದ್ರೆ ಜೀವಕ್ಕೆ ಜೀವ ಅಂತಿದ್ದವ್ರು ಇನ್ನೊಬ್ರನ್ನ ಮಿಸ್ಸೇ ಮಾಡ್ಬಿಟ್ಲು ಅವಳು. ನೀನ ನೆನ್ಪೆ ಮಾಡ್ಕೊಂತಿಲ್ವ ಅವಳು? ಬರ್ತೀನಿ ಬರ್ತೋಗಿದ್ದಾಳೆ ಬರ್ತೀವಳು. ಆರ್ತಿ ಯಾರೇ ನಮ್ ಕಾಲೇಜಲ್ಲಿ ಆರ್ತಿ ಯಾರೇ ಇಲ್ಲ. ಐಮ್ ಸೋ ಸಾರಿ. ನನ್ ಮರಿತೀನ, ನೀನ್ ಹೇಳೆ. ಬರ್ತೀನಿ, ನೀನ್ ಹೇಳು. ನನ್ ಮರಿತೀನ. ಈ ತರ ಕವರ್ ಡ್ರೈವ್ಸ್ ಎಲ್ಲ ಜಾಸ್ತಿ ಅವಳು ನನ್ ಹಾಟ್ ಕಣೆ, ಸೀರಿಯಸ್ಲಿ. ನಾನ್ ಇಲ್ಲ ಅಂದ್ರೆ ಅವಳು ಇರಲ್ಲ, ಅವಳಿಲ್ಲ ಅಂದ್ರೆ ನಾನಿರಲ್ಲ. ಸರಿ, 10th ಇಂದ ಹೋಗಿದ್ದಲ್ವಾ. ಆಕ್ಚುಲಿ ನಾವೆಲ್ಲ ಕನ್ನಡ ಮೀಡಿಯಂ. ಅದ್ರಲ್ಲಿ ಒಂದು ನನ್ಗೆ ಗೊತ್ತಿರೋ ಪ್ರಕಾರ 80% ಎಲ್ಲ ಕನ್ನಡ ಮೀಡಿಯಂ ಮಕ್ಕಳು. 10th ಮುಗಿಸ್ಮೇ ಮಕ್ಳೇ ಅಲ್ವೇ? 10th ಮುಗಿಸ್ಮೇ 10th ಮುಗಿಸಿ ಡಿಪ್ಲೊಮಾಗ್ ಜಾಯ್ನ್ ಆಗಿದ್ದು.
ನಮ್ಗೆ ಅವಾಗ ಏನಂದ್ರೆ ಏನೂ ಗೊತ್ತಿರ್ಲಿಲ್ಲ. ಇವಾಗ ಏನೇನೋ ಹೇಳ್ತಿದ್ರೆ ಇಂಗ್ಲಿಷ್ ಅಲ್ಲಿ, ಇವ್ಗೆ ಏನೂ ಅರ್ಥ ಆಗ್ತಿಲ್ಲ. ನಾನು ಅರೆ ಹೋ ಇರಾರೆ ಅಂತ ಈ ಮಕ್ಕಳಿಗೆ ನೋಡ್ಕೊಂಡು ಕರೆಕ್ಟ್ ಕರೆಕ್ಟ್ ಹಂಗಾಗಿನೇ ಅದ್ರಲ್ಲೇ ಗೊತ್ತಾಗಿರುತ್ತೆ. ಆಕ್ಚುಲಿ ಫಸ್ಟ್ ಸೆಮ್ ರಿಸಲ್ಟ್ ಬಂದಾಗ ಎಲ್ಲರದು No. ಗೊತ್ತಾಯ್ತು. ನೋ ಇವಳು ಆಕ್ಚುಲಿ ಅವ್ರ ಕ್ಲಾಸ್ ಅಲ್ಲಿ ಟಾಪರ್ ಸ್ಕೂಲ್ ಅಲ್ಲಿ 10th ಅಲ್ಲಿ. ಓಕೆನಾ, ನಾನು ಟಾಪರ್, ಅದೇ 10th ಅಲ್ಲಿ ಸ್ಕೂಲ್ ಟಾಪರ್. ಟಾಪರ್ ನಾನು. ನಾನು ಆಕ್ಚುಲಿ ಟಾಪರ್ ಅಂತ ಹೇಳಕ್ಕಾಗಲ್ಲ, ಬಟ್ ಒಂದು ಗುಡ್ ಸ್ಟೂಡೆಂಟ್, ಗುಡ್ ಚೆನ್ನಾಗಿ ಮಾರ್ಕ್ಸ್ ಎಲ್ಲ ತೆಗೆಯುವಂತ ಸ್ಟೂಡೆಂಟ್. ಆತರ ಸ್ಟೂಡೆಂಟ್ಸ್ ನಾವು. ಫಸ್ಟ್ ಸೆಮ್ ಮುಗೀತು. ಫಸ್ಟ್ ಸೆಮ್ ಮುಗ್ದಿದ ತಕ್ಷಣ ಹಾಲಿಡೇಸ್ ಇತ್ತು. ಎಷ್ಟು ದಿನ ಹಾಲಿಡೇಸ್ ಇಟ್ಟಿದ್ದೀನಿ? 15 to 20 days ಕೊಡ್ತಾರೆ. ಓಕೆ, ಎಷ್ಟು ದಿನ ಅಂತ ನಂಗೆ ನೆನಪಿಲ್ಲ. ಎಕ್ಸಾಮ್ ಎಲ್ಲ ಬರ್ದ್ಬಿಟ್ಟು ಅವಾಗೆ ಓಕೆ ನಾ ಪಾಸ್ ಆಗ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು ಎಲ್ಲರಿಗೂ. ಇವಳಿಗಿತ್ತು ಏನೋ ಗೊತ್ತಿಲ್ಲ, ನನ್ಗಿತ್ತು. ಸರಿ ಅಂತ ಅಂದ್ಬಿಟ್ಟು ಕಾನ್ಫಿಡೆನ್ಸ್ ಅಂತಾರಮ್ಮ. ಅದು ಕಾನ್ಫಿಡೆನ್ಸ್ ಅನ್ನಬಾರ್ದು, ಓವರ್ ಕಾನ್ಫಿಡೆನ್ಸ್. ಅಂದ್ರೆ ಓಕೆ ಬರ್ದಿದೀನಿ ಅಲ್ವಾ ಅಂತ ಮುಗ್ಸಾದ್ಮೇಲೆ ಆಕ್ಚುಲಿ ಫಸ್ಟ್ ಸೆಮ್ ಅಲ್ಲೇ ನಾನು ಬರ್ದಿ ಕಂಪ್ಯೂಟರ್ ಕ್ಲಾಸ್ ನೆನ್ಪಿದ್ದೀನಿ. ನಿಂಗೆ ನೆನ್ಪಿದೆ ತಾನೆ? ಇಬ್ರು ಬಸ್ ಇಳಿದ್ಬಿಟ್ಟು ಹೋಗ್ತಾ ಇದಾರಲ್ಲ, ಇಬ್ರೆಲ್ಲ ಹೋಗ್ತಾರೆ, ನಾನ್ ಮನೆಗೆ ಹೋಗ್ತಿದ್ದೆ. ಮತ್ತೆ ಏನಾಯ್ತು ಅಂತಂದ್ರೆ, ನಾನು ಎಕ್ಸಾಮ್ಸ್ ಎಲ್ಲ ಮುಗ್ದ್ಮೇಲೆ ನಾನು ನಮ್ಮ ದೊಡ್ಡಮ್ಮ ಅವ್ರ ಮನೆಗೆ ಹಾಲಿಡೇಸ್ ಅಂತ ಹೋಗ್ಬಿಟ್ಟಿದ್ದೆ. ಕ್ಲಾಸ್ ನೋ ಕಾಲೇಜ್ ಮತ್ತೆ ರೀಓಪನ್, ಐ ಮೀನ್ ನೆಕ್ಸ್ಟ್ ಸೆಕೆಂಡ್ ಸೆಮಿಸ್ಟರ್ಗೆ ಓಪನ್ ಆಯ್ತು. ಓಪನ್ ಆದ್ಮೇಲೆ ಕೂಡ ನಂಗೆ ಬಂದಿಲ್ಲ. ಆಕ್ಚುಲಿ ಸೀರಿಯಸ್ನೆಸ್ ತಗೊಂಡಿಲ್ಲ. ಅವಾಗ ಸ್ಕೂಲಲ್ಲಿ ಹಂಗೆ ಅಲ್ವಾ, ಹೋಗ್ಬಿಟ್ಟು ಅಲ್ಲಿ ನೋಡಿ ಆಗ್ಲೇ ಹೇಳಿದ್ರೆ ಕೆರಿಯರ್ ಮೇಲೆ ಫೋಕಸ್ಡ್ ಆಗಿ ಅದು ಸಾಧನೆ ಮಾಡ್ಬೇಕು, ಇದು ಸಾಧನೆ ಮಾಡ್ಬೇಕು ಅಂತ ದೊಡ್ಡಮ್ಮನ ಮನೆಗೆ ಹೋಗಿದ್ದಾರೆ. ಅವ್ರ ಕ್ಲಾಸ್ ಓಪನ್ ಆದ್ಮೇಲೆ ಬಂದಿಲ್ಲ ಅವಳು. ಅವ್ರು ಬಿಟ್ಟಿಲ್ಲ. ಆಕ್ಚುಲಿ ಅವಾಗ ಹೆಂಗಂತಂದ್ರೆ ನಮ್ ರಿಸಲ್ಟ್ ಎಲ್ಲ ನೋಡ್ಬೇಕು ಅಂತಂದ್ರೆ ಒಂದು ಸೈಬರ್ ಸೆಂಟರ್ ಹೋಗ್ಬಿಟ್ಟು ನೋಡ್ಬೇಕು ನಮ್ದು ಇದಾಗ್ಬಿಟ್ಟು. ಇಲ್ಲ ಅಂತಂದ್ರೆ 1 week ವರ್ಗು ಏನ್ ಮಾಡ್ತಾರೆ ಅಂತಂದ್ರೆ ನೋಟಿಸ್ ಬೋರ್ಡ್ ಅಲ್ಲಿ ಅಂಟಿಸಿರ್ತಾರೆ. ಏನ್ ಗೊತ್ತಾ, 10 rupees ಕೊಟ್ರೆ half an hour ಕೊಡ್ತಾ ಇದ್ರು ಕಂಪ್ಯೂಟರ್. ಕರೆಕ್ಟ್. ಅದನ್ನು ಯೂಸ್ ಮಾಡಕ್ ಬರ್ತಿಲ್ಲ ಬಿಡಿ ನಮ್ಗೆ. ಅವ್ರ ಹತ್ರ ಹೋಗ್ಬಿಟ್ಟು ಹಣ ಅಂತ ಅನ್ಬಿಟ್ಟು ಈ ನಂಬರ್ ಕೊಟ್ಬಿಟ್ಟು ನಮ್ದು ರಿಸಲ್ಟ್ ಎಲ್ಲಿ ಅಂತ ಹೇಳ್ತಿದ್ವಿ. ಈವನ್ ಫೇಲ್ ಆಗಿದ್ರು ಕೂಡ ಅವ್ರ ಮುಂದೆ ಎಲ್ಲರ ಮುಂದೆ ಅವಮಾನ ಪಡ್ಕೊಂಡು ಅದು ನೋಡ್ಕೊ ಬರ್ತಿದ್ವಿ. ಸರಿ ಅಂತ ಅನ್ಬಿಟ್ಟು ಇವರೆಲ್ಲ ಅವಾಗ ಫಸ್ಟ್ ಸೆಮ್ ಅಲ್ಲಿ ಯಾರಿಗೂ ಗೊತ್ತಿಲ್ಲ ಇದು ಕಂಪ್ಯೂಟರ್ಸ್ ಇದ್ರಲ್ಲೂ ಕೂಡ ಹೋಗಿ ನೋಡ್ಬೋದು ಸೆಂಟರ್. ಅಲ್ಲೇ ಇವರೆಲ್ಲ ಆಲ್ರೆಡಿ ನೋಡ್ಬಿಟ್ಟಿದ್ದಾರೆ. ಓಕೆನಾ, ನೋಡ್ಬಿಟ್ಟಿದ್ದಾರೆ. ನಂದ್ ಏನ್ ಮಾಡಿದಾರೆ ಅಂದ್ರೆ 1 week ಆದ್ರೂ ಬಂದಿಲ್ವಲ್ಲ, ಅದನ್ನೆಲ್ಲ ಸಿಗಿಲ್ಬಿಟ್ಟಿದ್ರು. ಫೇಲ್ ಆಗಿರೋರೆಲ್ಲ ಏನಂತಂದ್ರೆ ಅವ್ರ ಪಾಪ ರಿಸಲ್ಟ್ ಚೆನ್ನಾಗಿರೋ ಎಲ್ಲ ಕಿತ್ಬಿಟ್ಟಿದ್ರು ಹಿಂಗೆ ನೋಟ್ಸ್ ಬೋರ್ಡ್ ಅಲ್ಲಿ ಇದ್ದು. ನಾನ್ 1 week ಆದ್ಮೇಲೆ ಬರ್ತೀನಿ. ಅವಾಗ ಟೀಚರ್ಸ್ ಏನು ಜಾಸ್ತಿ ದೊಡ್ಡದಾಗಿ ತಗೊಂಡಿಲ್ಲ ಅದನ್ನ, ಯಾಕೆ ಬಂದಿಲ್ಲ ಏನ್ ಕತೆ ಅಂತ ಅಂದ್ಬಿಟ್ಟು. ಇವರೆಲ್ಲ ಅದೇ ಡಿಸ್ಕಷನ್ ಅಲ್ಲಿ ಇದಾರೆ, ಎಲ್ಲ ಕ್ಲಾಸ್ ಪೂರ್ತಿ ಅದೇ ಡಿಸ್ಕಷನ್. ನಾನು ಕೇಳ್ದೆ ಏನಾಯ್ತು ಎಲ್ಲರದು ಅಂತ. ನಮ್ಗಿದ್ದು 4 theories, 3 ಪ್ರಾಕ್ಟಿಕಲ್ಸ್. ಮತ್ತೆ ಎಲ್ಲರದು ಏನಾಯ್ತು ಅಂತ ನೋಡಿದ್ರೆ ಇಡೀ ಎಷ್ಟ್ ಜನ ಇದ್ವಿ ಜಾನ್? 60 members ಇದ್ವಾ? 60 members ಇರ್ತೀವಿ. 60 ನನಗೆ ಗೊತ್ತಿರೋ ಪ್ರಕಾರ 50 members ಫೇಲ್ ಆಗಿದ್ರು. ಮತ್ತೆ ನಾನು ಬಂದಿದ ತಕ್ಷಣ ಇವರೆಲ್ಲ ಅಯ್ಯೋ ಎಲ್ಲರದು ಎಲ್ಲಾ ಥಿಯರೀಸ್ ಎಲ್ಲ ಜಾಸ್ತಿ ಹೋಗ್ಬಿಟ್ಟಿದೆ ಅಂತ. ನಂದು ರಿಸಲ್ಟ್ ಗೊತ್ತಿಲ್ಲ ನಂಗೆ, ನಂದು ಏನಾಗಿದೆ ಅಂತ ಕೂಡ ಗೊತ್ತಿಲ್ಲ. ಪಾಸ್ ಆಗಿರತ್ತೆ ಬಿಡು ಅನ್ಕೊಂಡ್ಬಿಟ್ಟು. ಇಲ್ಲ ಹಂಗೇನ್ ಅನ್ಕೊಂಡಿರ್ಲಿಲ್ಲ. ನಿಮ್ದೆಲ್ಲ ನೋಡ್ಬಿಟ್ಟು ನಂದು ಭಯ ಎತ್ಕೊಂಡ್ಬಿಟ್ಟು ಡಮರ್ ಆಗ್ಬಿಟ್ಟಿರ್ತೀನಿ ಅಂತ. ಅದಾದ್ಮೇಲೆ ಸರಿ ಓಕೆ ಅಂದ್ರೆ 4 ಥಿಯರಿ ಇತ್ತಲ್ವಾ, 4ಅಲ್ಲಿ 1-2 ಪಾಸ್ ಆಗಿರುತ್ತೆ, 2 ಹೋಗಿರುತ್ತೆ. ಸರಿ ಓಕೆ ಅಂತ ಅನ್ಬಿಟ್ಟು ನಾನು ಫೇಲ್ ಆಗಿದ್ದೆ ಫಸ್ಟ್ ಟೈಮ್. ಅದು ನೀನ್ ಕೂಡ ಅನ್ಸುತ್ತಲ್ಲ. ಸರಿ ಅಂತ ಅನ್ಬಿಟ್ಟು ಅವಾಗ್ಲೇ ಡಿಸ್ಕಸ್ ಮಾಡ್ಕೊಂಡ್ಬಿಟ್ಟಿದ್ವಿ. ಅಂದ್ರೆ ನಂದು ಎ ಅಲ್ಲಿ ಸ್ಟಾರ್ಟ್ ಆಗತ್ತಲ್ವ ನೇಮು. ಹಂಗಾಗಿ ಅನಿತಾ, ಅಮ್ರೀನ್, ಅರುಣ್ ಈ ತರ ಎಲ್ಲ ಇದ್ರು. ಯಾರೋ ಹೇಳಿದ್ರು ನನ್ಗೆ ನಿಂದು ಸಬ್ಜೆಕ್ಟ್ ಹೋಗಿದೆ ಅಂತ ಅನ್ಬಿಟ್ಟು. ನಾನು ಸರಿ ಅಂತ ಅನ್ಬಿಟ್ಟು ಅವತ್ತು ಈವ್ನಿಂಗ್ ಏನಾಯ್ತು ಅಂತಂದ್ರೆ ನಾನು ಬರ್ತಿ ಕಂಪ್ಯೂಟರ್ ಕ್ಲಾಸ್ ಹೋಗ್ತಿದ್ವಿ. ನಿನ್ ಜೊತೆ ಮಾತಾಡಿ ನಿಮ್ದೆಲ್ಲ ಹೋಗ್ಬಿಟ್ಟಿತ್ತು ನಿಂದು. ನಿಮ್ದೇನಾಗಿಲ್ಲ ಹಂಗೆ ಐತ? ನಿಮ್ದು ಎಲ್ಲ ಹೋಗಿತ್ತಲ್ಲ? ಎಲ್ಲ ಹೋಗಿತ್ತು ಅಂತಂದ್ರೆ 4 ಥಿಯರಿಗೆ 4 ಫೇಲ್. ನೀನೇನ್ ಪಾಸ? ನೀನು 4 ಫೇಲ್ ಏನಿಲ್ಲ, ನಾನು ಪಾಸ್ ಆಗಿದ್ದೆ. ಇರೇ ಹೇಳ್ತೀನಿ, ಎಲ್ರು ಫೇಲ್. ಅಂದ್ರೆ 1 ಸಬ್ಜೆಕ್ಟ್ ಪಾಸ್ ಆಗಿರೋರು ಗ್ರೇಟ್. ಅವಾಗ ಯಾರು ಪಾಸ್ ಆಗಿರ್ಲಿಲ್ಲ. ಆಗಿದ್ರು ಸ್ವಲ್ಪ. ಮಣಿಕಂಠ ಎಲ್ಲ ಆಗಿದ್ರಲ್ವ? ಮಣಿ ಎಷ್ಟು ಮಣಿ ನಿಂದು? ಇವಾಗ ಅವ್ರಿಗೆ ಎಲ್ರದ್ದು ಫೇಲ್ ಅಂತ ಹೇಳಿದ್ರೆ ನೀನ್ ಕರ್ಕೊಂಡ್ ಬಂದ್ ಇಲ್ಲಿ ಹೊಡಿತಾರೆ ಬಂದು. ಅವ್ರೇನು ಮ್ಯಾನೇಜ್ ಮಾಡ್ಕೊಂಡಿರ್ತಾರೆ ಎಲ್ರದ್ದು ಫೇಲ್ ಅಂತ ಹೇಳಿ ಓಪನ್ ಸ್ಟೇಟ್ಮೆಂಟ್ ಕೊಡ್ತಾ ಇದೆಲ್ಲ ಹೊಡಿತಾರೆ ಬಂದು. ಅದೇ ನಾನು ಹೆಸರೆಲ್ಲ ಹೇಳಿಲ್ಲ, ನನ್ಗೆ ಗೊತ್ತಿರೋ ಪ್ರಕಾರ. ಇವಾಗ ತಾನೇ ಹೇಳ್ದಲ್ಲೇ ಮೂರು ಫೇಲ್ ಆಗ್ಬಿಟ್ಟಿದ್ದಾರೆ ಎಲ್ರು ಅಂತ. ಎಲ್ಲರೂ ಅಂತ ಹೇಳಿಲ್ಲ, ಒಂದು ಪಾಸ್ ಆಗಿರ್ಬೋದು ಫ್ರೆಂಡ್, ನಮ್ಗೆ ಗೊತ್ತಿಲ್ಲ. ಎಲ್ರು ಫೇಲ್ ಆಗಿದ್ರು ಇನ್ಕ್ಲೂಡಿಂಗ್ ಅನಿತಾ, ನಾನು ಕೂಡ. ಏನಾಗಿತ್ತು ಅಂತಂದ್ರೆ ಬಾರ್ತಿದ್ ಕತೆ ಹೇಳ್ತೀನಿ ಕೇಳು. ಅದೇ ಕಾಮಿಡಿ ಇರೋದು. ಅವಳು ನಾನು ಕಂಪ್ಯೂಟರ್ ಕ್ಲಾಸ್ ಹೋಗ್ಬೇಕು ಅಂತ ಅನ್ಬಿಟ್ಟು ಕಾಲೇಜ್ ಮುಗಿಸ್ಕೊಂಡು ಹೋಗ್ತಾ ನಡ್ಕೊಂಡು ಆಲ್ರೆಡಿ ಮಾತಾಡ್ಕೊಂಡಿದ್ವಿ ಎಷ್ಟು ಹೋಗಿದೆ ಏನು ಅಂತ. ಅವಳು ನಂದೊಂದು ಪಾಸ್
ಅವಳು ನಂಗೊಂದು ಪಾಸ್ ಆಗಿದೆ ಅಂತಂದ್ಲು. ನಾನು ಅದೇ ತರ ಹೇಳಿದ್ದೆ. ಯಾವ ಹಿಂಗ ಅಲ್ಲಿ ಫೀಲ್ಡ್ ಅಲ್ಲಿ ಕರೆಕ್ಟ್ ಆಗಿ ನನ್ ಚೆನ್ನಾಗ್ ನೆನಪಿದೆ. ಫೀಲ್ಡ್ ಅಲ್ಲಿ ನಡ್ಕೊಂಡು ಹೋಗ್ತಿದ್ವಿ, ಇಬ್ರು ಸ್ಯಾಡ್ ಆಗಿದೀವಿ. ಯಾಕಂದ್ರೆ ಅಂತನ್ಬಿಟ್ಟು ಏನು ಮಾತಾಡ್ಕೊಂತ ಇಲ್ಲ. ಮತ್ತೆ ನಾನು ಹೆಂಗೆ ಥಿಂಕ್ ಮಾಡ್ಕೊಂಡು ಬರ್ತಿ ನಿಂದು ಯಾವ ಸಬ್ಜೆಕ್ಟ್ ಪಾಸ್ ಆಗಿರೋದು ಅಂತನ್ಬಿಟ್ಟು ಕೇಳ್ದೆ. ನನ್ ಕ್ಯೂರಿಯಾಸಿಟಿ ಇತ್ತು, 4 ಯಾವ ಸಬ್ಜೆಕ್ಟ್ ಅಲ್ಲಿ ಪಾಸ್ ಆಗಿದ್ದಾಳೆ ಅಂತನ್ಬಿಟ್ಟು, ಯಾವ ಸಬ್ಜೆಕ್ಟ್ ಅಲ್ಲಿ ಪಾಸ್ ಆಗಿರೋದು ಅಂತನ್ಬಿಟ್ಟು ಕೇಳಿದ್ರೆ ಅವಳು ಇದ್ಕೊಂಡು ನೀನ್ ಯಾರಿಗೂ ಹೇಳಲ್ಲ ಅಂದ್ರೆ ನಾನೊಂದು ಹೇಳ್ತೀನಿ ಅಂತಂದ್ಲು. ಸರಿ ನಾನು ಯಾರಿಗೂ ಹೇಳಲ್ಲ ಅಂತಂದ್ರೆ ಪ್ರಾಮಿಸ್ ಪ್ರಾಮಿಸ್. ಓಕೆ ಕಂಟ್ರೋಲ್ 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 ಪ್ರಾಮಿಸ್ ಮಾಡಿಸ್ಕೊಂಡ್ಬಿಟ್ಟು ನಂದು ಎಲ್ಲ ಫೀಲ್ ಅಂದ್ಬಿಟ್ಟು ಹೇಳಿದ್ಲು. ಓ ಹೌದಾ, ಬರ್ತೀನಿ ನಾನು ಒಂದು ಹೇಳ್ಬೇಕು. ಬರ್ತೀನಿ ನಾನು ಒಂದ್ ಹೇಳ್ಬೇಕು, ನಂದು ಆಕ್ಚುಲಿ ಎಲ್ಲ ಫೀಲ್ ನೋಡಿ. ಈಗ ತಾನೆ ನನಗ್ ಗೊತ್ತಿಲ್ಲ, ನಾನ್ ನೋಡಿಲ್ಲ ಅಂದ್ಲು. ಕಳ್ಳಿ ಆಚೆ ಬಿಡ್ತಿದ್ದಾಳೀಗ. 4 ಥಿಯರಿ ಇದ್ದಿದ್ದು, 4 ಫೇಲು. ಇವಳು ಫೇಲು, ನಾನು ಯಾರು ಫೇಲ್ ಆಗ್ಲಿ ಫೇಲ್. ನನ್ನ ಹೆಸರು ಮಾತ್ರ ಹೇಳಲೇಬೇಕು, ಇವಳು ಫೇಲು ಅಂತ. ನೀ ಪಾಸ್ ಯಾವ ಸಬ್ಜೆಕ್ಟ್? ಇಬ್ರು ನಾದ್ ಕಾದ್ ಟಾಪ್ ಕನ್ನಡ. ಮೀರಿದ್ರು ಇವಳು ಫೇಲು ಮದ್ವೆ ಚಪ್ಪಾಳ. ಅವಳವಾಗ ಓ ನೀನು ಫೇಲಾ ಹೇಳೇ ಇಲ್ಲ. ಮತ್ತೆ ನೀನ್ ಏನೋ ವರ್ಲ್ಡ್ ಕಪ್ ಗೆದ್ಕೊಂಡ್ ಬಂದಂಗೆ ನೀನು ಫೇಲಾ ನಾನು ಫೇಲಾ ಅವಾಗ ಸ್ವಲ್ಪ ಸಮಾಧಾನ. ಅಪ್ಪ ಆಡ ಇಬ್ರು ಫೇಲ್ ಆಗಿದ್ದಾಳೆ ಅಂತ ಅನ್ಬಿಟ್ಟು ಸರಿ ಅಂತನ್ಬಿಟ್ಟು ಹಂಗೆ ಫಸ್ಟ್ ಸೆಮಿಸ್ಟರ್ ಫೈನಲ್ ಏನ್ ಮುಗೀತು. ಅವಾಗಿಂದ ಎಲ್ಲ ಛಲ ಪಟ್ಟದಲ್ಲ ಅಷ್ಟೇ. ಆ ಇಯರ್ ಅಲ್ಲ ಎಲ್ಲ ಕ್ಲಿಯರ್ ಮಾಡ್ಕೊಂಡ್ಬಿಟ್ವಿ. ನಮ್ ಫ್ರೆಂಡ್ಸ್ ಗೋಲ್ ಹಂಗೆ ನಾವ್ ಫೇಲ್ ಆಗಿರೋ 4 ಸಬ್ಜೆಕ್ಟ್ ಫೇಲ್ ಆಗಿರೋರು ಫೈನಲ್ ಇಯರ್ ಅಲ್ಲಿ ಡಿಸ್ಟಿಂಕ್ಷನ್, ಎಲ್ಲರೂ ಡಿಸ್ಟಿಂಕ್ಷನ್ ಆಕ್ಚುಲಿ ಅಂತ ಬರ್ತದೆ. ನಂದು ಆಕ್ಚುಲಿ ಗ್ರೂಪ್ ಫೋಟೋ ನೆನ್ಪಿದ್ಯೋ ಇಲ್ವ ಎಲ್ಲರಿಗೂ? ನೆನ್ಪಿದ್ಯಾ ನಿನ್ಗೆ ಗ್ರೂಪ್ ಫೋಟೋ? ನೆನ್ಪಿದೆಲ್ಲ. ಅದ್ರಲ್ಲಿ ನೋಡ್ಕೊಂಡ್ರೆ ಲೈಕ್ ಇಬ್ರು ಬಂದ್ಬಿಟ್ಟು ಯೂನಿಫಾರ್ಮ್ ಅಲ್ಲಿ ಇರ್ತಾರೆ. ಅದ್ರಲ್ಲಿ ನಾನ್ ಕೂಡ ಒಬ್ಳು. ಆ ಸ್ಟೋರಿ ನಿನ್ಗೆ ಗೊತ್ತಿದೆ? ಆ ಸ್ಟೋರಿ ನಿನ್ಗೆ ಗೊತ್ತಿದೆ ಯಾಕ ಯೂನಿಫಾರ್ಮ್ ಅಂತ ಗೊತ್ತಿದ್ಯಾ ಗೊತ್ತಿಲ್ವಾ? ಅದೇ ನಮ್ಗೆ ಫೋನ್ ಇಲ್ಲ ಅಂತ ಹೇಳ್ಬಿಟ್ಟು ಓಕೆ ಓಕೆ ಹೇಳ್ತೀನಿ ಓಕೆನಾ. ಅದ್ರಲ್ಲಿ ನಾನು ಪಾರ್ವತಿ ಇಲ್ಲ ಅನ್ಸುತ್ತೆ, ಪಾರ್ವತಿ ಇಲ್ಲ, ಮೇಘ ಮತ್ತೆ ಇನ್ನು ಯಾರೋ ಒಂದು 3 ಜನ ಅಷ್ಟೇ ಇರ್ತೀವಿ. ಕಲರ್ ಡ್ರೆಸ್ ಅಲ್ಲಿ ಇರ್ತೀವಿ, ಯೂನಿಫಾರ್ಮ್ ಅಲ್ಲಿ ಇರ್ತೀವಿ. ರಿಮೈನಿಂಗ್ ಎಲ್ಲ ಕಲರ್ ಡ್ರೆಸ್. ಆಕ್ಚುಲಿ ಇದು ಕಾನ್ಸೆಪ್ಟ್ ಏನು ಅಂತಂದ್ರೆ, ನಾವ್ ಫೈನಲ್ ಇಯರ್ ಇದ್ವಿ, ನಮ್ ಜೂನಿಯರ್ಸ್ ಇರ್ತಾರಲ್ವಾ ಅವರು ನಮ್ಗೆ ಏನಾದ್ರು ಗಿಫ್ಟ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ನಮ್ದು ಯಾವಾಗ್ಲೂ ಯೂನಿಫಾರ್ಮ್ ಅಲ್ಲೂ ನಮ್ಗೆ ಫೋಟೋಸ್ ತಗೊಂಡಿದ್ರು ಅನ್ಸುತ್ತೆ, ಗ್ರೂಪ್ ಫೋಟೋಸ್. ಅವ್ರೇನ್ ಮಾಡಿದ್ರು ಅಂತಂದ್ರೆ ನಮ್ಗೆ ಎಲ್ಲರಿಗೂ ಒಂದು ಫ್ರೇಮ್ ಮಾಡಿ ಗಿಫ್ಟ್ ಕೊಡ್ಬೇಕು ಅಂತ ಅಂದ್ಬಿಟ್ಟು ಫೋಟೋಶೂಟ್ ಸರ್ಪ್ರೈಸ್ ಫೋಟೋಶೂಟ್ ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡ್ಕೊಂಡಿದ್ರು. ಅದು ಓನ್ಲಿ ನಮ್ ಸಿಆರ್ ಮಾತ್ರ ಹೇಳಿದ್ರು ಈ ತರ ನಮ್ ಸಿಆರ್ ಮಾತ್ರ ಅವ್ರು ಹೇಳಿದ್ರು ಈ ತರ ಇದೆ ಅಂತ ಅಂದ್ಬಿಟ್ಟು. ಸೊ ಹಂಗಾಗಿ ಅವಾಗ ಸಿಆರ್ ಬಂದ್ಬಿಟ್ಟು ಎಲ್ಲರಿಗೂ ಮೆಸೇಜ್ ಸರ್ಕ್ಯುಲೇಟ್ ಮಾಡಿದ್ರು. ನಮ್ ಸಿಆರ್ ಅಂದ್ರೆ ಅವಾಗ ನನ್ಗೆ ಸ್ವಲ್ಪ ಆಗ್ತಾನೆ ಇರ್ಲಿಲ್ಲ. ತುಂಬಾ ಒಂಥರ ನಿಮ್ಗೆ ಗೊತ್ತಲ್ವಾ? ಹೌದು, ನನಗ್ ಗೊತ್ತು, ಆಗ್ತಾ ಇರ್ಲಿಲ್ಲ ನನ್ಗೆ. ಅಂದ್ರೆ ಏನೋ ಈ ರೀಸನ್ ಇರ್ಲಿಲ್ಲ, ಅವ್ರಿಗೂ ನಮ್ಗೇನು ಅಷ್ಟೊಂದು ಹೇಟ್ ಮಾಡೋ ತರ ಏನಿರ್ಲಿಲ್ಲ. ಬಟ್ ಅವ್ನಿಗೆ ಸ್ವಲ್ಪ ಆಟಿಟ್ಯೂಡ್ ಅಂತ ಅಂದ್ಬಿಟ್ಟು ನನ್ಗೆ ಇಷ್ಟ ಆಗ್ತಿರ್ಲಿಲ್ಲ. ಅವಾಗ್ಲೂ ಮಾತಾಡಲ್ಲ, ಬಂದ್ರೆ ಬಂದೆ ಇವನು ಅಂತ ಅನ್ಕೊಂಡು ಹಂಗ ಅನ್ಕೊಂಡು ನನಗೆ ಟಾರ್ಚರ್ ಅಲ್ಲ ನನಗೆ. ಸೊ ಹಂಗ ಅನ್ಕೊಂಡು ಹೋಗ್ತಿದ್ದೆ. ಅದಾದ್ಮೇಲೆ ಅವನು ಮೆಸೇಜ್ ಮಾಡಿದ್ದ, ಕರೆಕ್ಟ್ ಆಗಿ ನಂಗೆ ನೆನ್ಪಿದೆ, 8 ಗಂಟೆ ಇರ್ಬೋದು ನೈಟು. ಮೆಸೇಜ್ ಮಾಡಿದ್ದ. ಏನಂತ ಮೆಸೇಜ್ ಮಾಡಿದ್ದ ಅಂತಂದ್ರೆ, ನಾಳೆ ಈ ತರ ಅನಿತಾ ಎಲ್ಲರಿಗೂ ಸೇಮ್ ಮೆಸೇಜ್, ನೇಮ್ ಮಾತ್ರ ಫಾರ್ವರ್ಡ್ ಮಾಡಿದ್ದ ಅಷ್ಟೇ. ನೇಮ್ ಮಾತ್ರ ಚೇಂಜ್ ಮಾಡಿ ಫಾರ್ವರ್ಡ್ ಮಾಡಿದ್ದ. ಅವಾಗ ನಾಳೆ ಈ ತರ ಎಲ್ಲರಿಗೂ ಕಲರ್ ಡ್ರೆಸ್ ಅಲ್ಲಿ ಬನ್ನಿ ಅಂತ ಹೇಳಿದ್ರೆ ನಾನೇ ಕರ್ಕೊಂಡ್ ಬರ್ಬೇಕು ಅಂತ, ಕಲರ್ ಡ್ರೆಸ್ ಅಲ್ಲಿ ಬನ್ನಿ ಅಂತ ಅಂದ್ಬಿಟ್ಟು ಮೆಸೇಜ್ ಮಾಡಿದ್ದ. ನಾನು ಆಕ್ಚುಲಿ ಆ ಮೆಸೇಜ್ ನ ನೋಡ್ಬಿಟ್ಟು ಇವನು ಹೇಳ್ಬಿಟ್ರೆ ನಾವ್ ಹಾಕೊಂಡ್ ಹೋಗ್ಬೇಕಾ, ನಾನೇನಕ್ ಹಾಕೊಂಡ್ ಹೋಗ್ಬೇಕು ಅಂತ ಅನ್ಬಿಟ್ಟು ನೆಕ್ಸ್ಟ್ ಡೇ ಹೋದೆ. ಎಲ್ಲರೂ ಕಲರ್ ಡ್ರೆಸ್ ಅಲ್ಲಿ ಚೆನ್ನಾಗಿ ಬಂದಿದ್ದಾರೆ. ನಾನು ಅವಾಗ ನನ್ ಶಾಕ್, ಅಯ್ಯೋ ಏನಕ್ಕೆ ಎಲ್ಲರೂ ಕಲರ್ ಡ್ರೆಸ್ ಅಲ್ಲಿ ಬಂದಿದ್ದಾರೆ ಇವತ್ತಂತಂದ್ರೆ, ಫೋಟೋ ಶೂಟ್ ಅಂತೆ, ನಮ್ಗೆ ಫೋಟೋ ಫ್ರೇಮ್ ಮಾಡಿ ಗಿಫ್ಟ್ ಕೊಡ್ತಾರಂತೆ ಅಂತ ಅನ್ಬಿಡೋದ. ಅವಾಗ ಅಯ್ಯೋ ಏನ್ ಮಾಡೋದು? ನಾನು ಅವಾಗ ಹೇಳಿಲ್ಲ ಆಕ್ಚುಲಿ, ಈ ತರ ಆಟಿಟ್ಯೂಡ್ ಇಂದ ನಾನು ಈ ತರ ಹಾಕೊಂಡ್ ಬಂದಿದೀನಿ ಅಂತ ಯಾರಿಗೂ ಹೇಳಿಲ್ಲ. ಅವಾಗ ನಾನು ಏನ್ ಹೇಳ್ಬಿಟ್ಟೆ ಅಂತಂದ್ರೆ, ಇಲ್ಲ ನನ್ ಮೆಸೇಜ್ ನೋಡ್ಕೊಂಡಿಲ್ಲ, ಹಂಗಾಗಿನೇ ನಿಜವಾಗ್ಲು
ಅದ್ ರಿಯಲ್ ಆಗಿ ಆಗಿತ್ತು. ಇವಾಗ ಮೇಘಾಗೆಲ್ಲ ಬಂದ್ಬಿಟ್ಟು ಮೆಸೇಜ್ ನೋಡ್ಕೊಂಡಿಲ್ವಂತೆ ಅವರೆಲ್ಲ. ಅವ್ರ ಅಪ್ಪ ಮೊಬೈಲ್ ಅಲ್ಲಿ ಇದ್ಬಿಟ್ಟು ಮೇ ಬಿ ಮೆಸೇಜ್ ಕನ್ವೆ ಆಗ್ದಿರಾ ಅವ್ರು ಸ್ವಲ್ಪ ಜನ ಈ ತರ ನಾವು 3 ಜನ ಮಾತ್ರ ಯೂನಿಫಾರ್ಮ್ ಬಲ್ ಬಂದಿದ್ವಿ. ಆ ಯೂನಿಫಾರ್ಮ್ ಫೋಟೋ ನೋಡ್ದಾಗೆಲ್ಲ ನನ್ಗೆ ಇದೇ ನೆನಪಾಗುತ್ತೆ ಆಕ್ಚುಲಿ. ಅಂದ್ರೆ ಈ ಬ್ಯಾಕ್ ಗ್ರೌಂಡ್ ಸ್ಟೋರಿ ಇದಿತ್ತು ಅಂತ ಅಂದ್ಬಿಟ್ಟು. ಮಣಿ ಕೂಡ ಆಕ್ಚುಲಿ ಈ ಯೂನಿಫಾರ್ಮ್ ಅಲ್ಲೇ ಬಂದಿದ್ದು. ಅವನೇನ್ ಮಾಡ್ದ ಅಂತಂದ್ರೆ ಜೂನಿಯರ್ ಹತ್ರ ಶರ್ಟ್ ಚೇಂಜ್ ಮಾಡ್ಕೊಂಡ್ಬಿಟ್ಟ. ನಾನು ಅವಾಗ ಅನ್ಕೊಂಡೆ ಮಣಿ ಇವಾಗ ನೀನ್ ಒಬ್ಬ ನಿದ್ನಲ್ಲೋ ಜೊತೆಗೆ ನೀನ್ ಕೂಡ ಮಿಸ್ ಆಗ್ಬಿಟ್ಟೆ ಇವಾಗ ಅಂತ ಅಂದ್ಬಿಟ್ಟು. ಕ್ಲಾಸ್ಮೇಟ್ಸ್ ಹತ್ರ ಎಲ್ಲರ ಹತ್ರ ಅಂದ್ರೆ ನಮ್ ಫೈನಲ್ ಇಯರ್ ಅಲ್ಲಿ ಇದ್ಬಿಟ್ಟು ಬೇರೆ ಎಲ್ಲ ಯಾರ್ಯಾರು ಇದ್ರು ಅಂತ ನೆನ್ಪಿದ್ದೆ ನಿಂಗೆ? ಪ್ರಾಬಬ್ಲಿ ಹೇಳು. ಹುಡುಗರಲ್ಲ ಹುಡುಗಿರಲ್ಲ ಇಬ್ರು. ಹುಡುಗರು ಯಾರು ಅಂತ ಹೇಳಿಲ್ಲ, ಕೇಳಿಲ್ಲ. ಫೈನಲ್ ಇಯರ್ ಅಲ್ಲಿ ನಾ ಹೇಳ್ತೀನಿ ನೋಡು. ರಾಘವೇಂದ್ರ, ವಿಶ್ವನಾಥ್, ಇಬ್ಬರು ವಿಶ್ವನಾಥ್ಗಳಿದ್ರು. ಮಣಿಕಂಠ, ನಾಗೇಶ್, ಹರೀಶ್, ಮಲ್ಲೇಶ್ ಸೆಕೆಂಡ್ ಇಯರ್ ಫೈನಲ್ ಇಯರ್ ಹೇಳ್ತಾ ಇರೋದು ನೀನು. ಮಲ್ಲೇಶ್, ಕಿರಣ್, ಕಿರಣ್, ಗೋಪಿನಾಥ್, ಇಬ್ಬರು ಗೋಪಿನಾಥ್ಗಳಿದ್ರು. ಉದ್ದ ಒಬ್ರು, ಸ್ವಲ್ಪ ಕುಳಿತಿರೋರೊಬ್ರು. ರೆಡ್ಡೀಶ್ವರ್ ಸಾಂಗ್ಸ್ ಹಾಡ್ತಾ ಇದ್ರು, ಸೂಪರ್ ಆಗಿ ಹಾಡ್ತಾ ಇದ್ರು. ಆಮೇಲೆ ಬಾಯ್ಸ್ ಎಲ್ಲ ಮುಗ್ದೋದ್ರಾ? ಸೋಮಶೇಖರ್ ನಮ್ ಕ್ಲಾಸ್ಮೇಟ್ ಸೋಮಶೇಖರ್. ಅರುಣ್ ಯಾಕಂದ್ರೆ ನಂದು ಹಿಂದೆ ಮುಂದೆ ಬೆಂಚಲ್ಲಿ ಕೂತ್ಕೊಂತ ಇದ್ವಿ ಅರುಣ್ದು. ಸೊ ಹಂಗಾಗಿ ಅರುಣ್ ನಂಗೆ ನೆನ್ಪಿದೆ ಚೆನ್ನಾಗಿ. ಅರುಣ್, ಇನ್ನು ಕೆಲವ್ರು ನೆನ್ಪಿದ್ದಾರೆ, ಫೇಸ್ ನೆನ್ಪಿದೆ. ಸಾರಿ, ಯಾರು ಬೇಜಾರ್ ಮಾಡ್ಕೋಬೇಡಿ, ನೆನ್ಪಿದ್ದಾರೆ. ನೋಡಿದ್ರೆ ನಾನು ಕಣ್ಣು ಹಿಡಿದ್ಬಿಡ್ತೇನೆ. ಇವಾಗ ಗರ್ಲ್ಸ್ ಆಬ್ವಿಯಸ್ಲಿ ಅಮ್ರೀನ್, ದಿವ್ಯಾ, ಮೇಘ, ಇಬ್ರು ಮೇಘ ಇದ್ರು. ದೊಡ್ಡ ಮೇಘ ಚಿಕ್ಕ ಮೇಘ ಹಂಗೆ ಕರಿತಿದ್ರು. ದೊಡ್ಡ ಮೇಘ ಚಿಕ್ಕ ಮೇಘ ಮೇ ಬಿ ನಿಮ್ಗೆ ಗೊತ್ತಿರ್ಲಿಲ್ಲ ಅನ್ಸುತ್ತೆ. ಮೇಘ ತಿಳ್ಕೊಳ್ಳಿ. ದೊಡ್ಡ ಮೇಘ ಚಿಕ್ಕ ಮೇಘ. ಆಮೇಲೆ ನವ್ಯ, ಪಾರ್ವತಿ, ಅನ್ನಪೂರ್ಣ, ಕೀರ್ತಿ, ಲಾವಣ್ಯ, ದೀಪಿಕಾ, ಲತಾ. ಓಕೆ, ಆಶಕ್ಕ, ಇವರೆಲ್ಲ ಸೆಕೆಂಡ್ ಇಯರ್ ಲ್ಯಾಟ್ರಲ್ ಎಂಟ್ರಿ ಅವರು. ಆರ್ಷಿ ಆಗ್ಲಿ, ಆಶಕ್ಕ ಆಗ್ಲಿ. ಅಲ್ಲೇ ಸ್ಟಾರ್ಟ್ ಆಗತ್ತೆ ಅವ್ರ ಹೆಸರು. ಅನ್ನಪೂರ್ಣ ಹೇಳಿದ್ಯೆ. ಅನ್ನಪೂರ್ಣ ನಿಮ್ ನೆನ್ಪಿದೆ? ಅನ್ನಪೂರ್ಣ ಯಾಕೆ ನೆನ್ಪಿರಲ್ಲ? ಟಾಪರ್ಸ್ ಎಲ್ಲ ನೆನ್ಪಿರ್ತಾರೆ. ಟಾಪರ್ಸ್, ಬ್ಯಾಕ್ ಬೆಂಚರ್ಸ್ ಎಲ್ಲರಿಗೂ. ಅದ್ ಬಿಟ್ಟು ನಾವು ಅನಿತಾ, ಭಾರತಿ, ಸುನೀತಾ, ಸ್ಪೆಷಲಿ ನಾನು, ಕಲ್ಪನಾ, ಮತ್ತೆ ಪಾರ್ವತಿ ತುಂಬಾ ಇನ್ನಸೆಂಟ್ ಅಂಡ್ ಬ್ಯೂಟಿಫುಲ್. ಪಾರ್ವತಿ ಫೈನಲ್ ಇಯರ್ ಅಲ್ಲಿ ಸ್ಯಾರಿ ಕಟ್ಕೊಂಡ್ ಬಂದಿದಂತೂ ಇವಾಗೂ ಹೌದು ಚೆನ್ನಾಗಿ ಎಲ್ಲರಿಗಿಂತ ಅವಾಗ ಅಷ್ಟು ನಮ್ಮ ಕ್ಲಾಸ್ ಅಲ್ಲಿ ತುಂಬಾ ಬ್ಯೂಟಿಫುಲ್ ಅಂದ್ರೆ ಪಾರ್ವತಿ ತುಂಬಾ ಬ್ಯೂಟಿಫುಲ್ ಆಗಿದ್ದು. ಈವನ್ ಗರ್ಲ್ಸ್ ಕೂಡ ಅಡ್ಮೈರ್ ಆಗ್ತಾರೆ. ಕರೆಕ್ಟ್. ಇದೆಲ್ಲ ನೋಡಿದ್ದಾದ್ಮೇಲೆ ಕಾಂಟ್ಯಾಕ್ಟ್ ಮಾಡಮ್ಮ ಅಟ್ಲೀಸ್ಟ್. ಸ್ವಾತಿ ಸಾರಿ ಕಣೆ. ಸ್ವಾತಿ ಕಳಿಸ್ತೀನಿ. ಸ್ವಾತಿ ನಿನ್ನೆ ಮರ್ತೋಗಿದ್ದಾಳು. ಇಲ್ಲ, ನೀನು ನೆನ್ಪಿರ್ತೀಯ ಬಿಕಾಸ್ ಸ್ವಾತಿಗೂ ನಾನು ಚೆನ್ನಾಗಿ. ಸ್ವಾತಿಗ್ ಮದ್ವೆ ಆಗಿದ್ಯಾ? ಮದ್ವೆ ಆಗಿದೆ. ಹಾಗೇನು 3-4 ಇಯರ್ಸ್ ಆಗ್ತಿದೆ. ಎಲ್ರಿಗೂ ಮದ್ವೆ ಆಗಿದೆ ಫ್ರೆಂಡ್ಸ್. ಸೊ ಬಿಕಾರಿಗಳ ತರ ಬಿದ್ದಿರೋದ್ ನಾವೇ ಅಂತ ಮನಸ್ಫೂರ್ತಿಯಾಗಿ ನಾನು ಕರಿತಾ ಇದ್ದಿದ್ದು ಅಂತಂದ್ರೆ ಪೃಥ್ವಿರಾಜ್ನ. ತುಂಬಾ ಒಳ್ಳೆಯವರು, ಒಳ್ಳೆ ಮನುಷ್ಯ. ಇನ್ಫ್ಯಾಕ್ಟ್ ನನ್ಗೆ ತುಂಬಾ ಇಷ್ಟ ಅಣ್ಣ. ಮದ್ವೆಗೆ ಹೇಳಿಲ್ಲ, ಆದ್ರೂ ಎಂತ ಜನ ಇದ್ದೀವಿ. ಎಲ್ಲರಿಗೂ ಕಂಪ್ಲೇಂಟ್ ಇದೆ. ಇನ್ ಯಾರೆಲ್ಲ ಮದ್ವೆ ಆಗಿಲ್ಲ ದಯವಿಟ್ಟು ಕರೀರಿ. ಇಲ್ಲ ತಂಗಿ ಎಲ್ಲ ಹೇಳ್ತಾರೆ. ಸುಮ್ನಿರೆ. ನಾನಂದ್ರೆ ನೀನ್ ಏನೇನ್ ಹೇಳ್ಬೇಕು ಬೈಬೇಕು ಅಂತ ಕುಡಿದ್ಕೊಂಡು ಬೈಬಿಡು. ನನ್ ಸಿಸ್ಟರ್ ಅಂತೀರಾ, ಮತ್ತೆ ಮದ್ವೆಗೆ ಹೇಳಿಲ್ಲ. ಏನಿದೆಲ್ಲ ಬೇಜಾರಾಗುತ್ತಾ ಇಲ್ವಾ? ಅಂದ್ರೆ ಏನು ಪಾಪ ಹರ್ಟ್ ಮಾಡಿರ್ತೀಯನೋ ನೋಡ್ಕೊ. ನಾನೇನು ಹರ್ಟ್ ಮಾಡಿಲ್ಲ. ಹರ್ಟ್ ಮಾಡಿದ್ರೆ ಹೇಳಬಹುದು ನನಗೆ. ಅಷ್ಟು ಲೀನಿಯನ್ಸ್ ಇದೆ ಸಿಸ್ಟರ್ ಅಂತ. ಒಬ್ರಿದ್ರು, ಅದನ್ನೇ ನಾನು ಹೇಳ್ತಿದ್ದು. ಆಲ್ ಸ್ಟಾರ್ಟ್ ಆಗತ್ತೆ ಅಮರಾವತಿ ಅಕ್ಕ. ಆಶಕ್ಕ ನಾನು ಡೈಲಿ ಮಾತಾಡ್ತಿರ್ತೀನಿ. ಆಶಕ್ಕ ನಾನೆಲ್ಲ ನೆನ್ಪಿದೀನಾ ಅಂತ ಗೊತ್ತಿಲ್ಲ. ಕೇಳ್ತಾರೆ. ಹೌದಾ? ಥ್ಯಾಂಕ್ ಯು. ನಾನ್ ನೆನ್ಪಿದೀನಿ ಅಂದ್ರೆ ಅಫ್ಕೋರ್ಸ್ ನೀನ್ ನೆನ್ಪಿರ್ತಿಲ್ಲ. ಮೇ ಬಿ ಝಾನ್ಸಿ ಹೆಸರು ಚೆನ್ನಾಗಿ ನೆನ್ಪಿರುತ್ತೆ ಕಂಪೇರ್ಡ್ ಟು ಅನಿತಾ ಅನ್ಕೊಂತೀನಿ. ಮಲ್ಲೇಶ್ ಡ್ಯಾನ್ಸ್ ಆಡಿದ್ನಲ್ಲ, ಆ ಸಾಂಗ್ ಆಡಿದ್ದಾನೆ. ಸಾಂಗ್ ಆಡಿದ್ದ ಅಂದ್ಲು ಆ ದಿನ ಈ ದಿನ ಮತ್ತೆ ಡಾನ್ಸ್ ನೋಡಿದ್ದ. ಕ್ರೇಜಿ ಮಲ್ಲೇಶ್. ಆದ್ರೂ ಮದ್ವೆಗೆ ಹೇಳಿಲ್ಲ. ಆದ್ರೂ ಮದ್ವೆಗೆ ಹೇಳಿಲ್ವಲ್ಲ. ಎಂತ ಜನ ಇದ್ದೀರಪ್ಪ ನೀವು. ಬುಕ್ಕ
ಅಲ್ಲಿ ಬರ್ಕೊಂಡ್ಬಿಡ್ತಾಳೆ ಯಾರು ಮದ್ವೆಗೆ ಹೇಳಿಲ್ಲ ಅಂತ ಅನ್ಬಿಟ್ಟು ಆ ಲಿಸ್ಟ್ ಎಲ್ಲ ತೆಗೆದ್ಬಿಟ್ಟು ಮದ್ವೆಗೆ ಎಲ್ರನ್ನೂ ನನ್ ಮದ್ವೆ ಕರಿತೀನಿ ಬನ್ನಿ. ಮದ್ವೆಗೆ ಹೇಳಿಲ್ಲಲ್ಲ ಎಲ್ಲರೂ ಒಂದ್ ಪಾಸಿಟಿವ್ ವಿಚಾರ ಹೇಳುದು ಇವ್ರಂದ್ರೆ ನಂಗೆ ಅಷ್ಟು ಇಷ್ಟ ಅಷ್ಟು ಒಳ್ಳೆಯವರು ಇಷ್ಟು ಒಳ್ಳೆಯವರು ಅಂತ ಆದ್ರೂ ಮದ್ವೆಗೆ ಹೇಳಿಲ್ಲಲ್ಲ. ಈ ಡೈಲಾಗ್ ಫೇಮಸ್ ಮಾಡ್ಬೇಕು. ಆದ್ರೂ ಮದ್ವೆಗೆ ಹೇಳಿಲ್ಲ. ನಮ್ ಕ್ಲಾಸ್ ಅಲ್ಲಿ ಇರೋ ಬಾಯ್ಸ್ ಎಲ್ಲ ನಮ್ ಕ್ಲಾಸ್ ಅಲ್ಲಿ ಇರೋ ಎಲ್ಲಾ ಗರ್ಲ್ಸ್ಗೂ ಒಂದೊಂದು ನಿಕ್ ನೇಮ್ ಇಟ್ಟಿದ್ರು. ಅದ್ರಲ್ಲಿ ಸ್ವಲ್ಪ ನಿಕ್ ನೇಮ್ಸ್ ಮಾತ್ರ ಗೊತ್ತು ನನ್ಗೆ, ಸ್ವಲ್ಪ ನಿಕ್ ನೇಮ್ಸ್ ನಾನು ಹೇಳಲ್ಲ. ಅದ್ ಹೇಳ್ಬಾರ್ದು ಕೂಡ ಪಾಪ ಬಾಯ್ಸ್ಗೆ ಮತ್ತೆ ಬ್ಯಾಡ್ ನೇಮ್ ಬಂದ್ಬಿಡುತ್ತೆ. ನಿನ್ಗೇನಂತ ಹೇಳ್ತಿದ್ರೆ ಹೇಳು. ಕಾಜಲ್. ನನ್ಗೆ ನನಗ್ ಗೊತ್ತಿರ್ಲಿಲ್ಲ ಮತ್ ನೀನೆಲ್ಲ ನಾನ್ ಅದನ್ನೇ ಹೇಳ್ತಿರೋದು, ಬಟ್ ಅದ್ ನಿನ್ಗೆ ಇಟ್ಟಿದ್ದು. ಕಾಜಲ್ ಕಾಜಲ್ ಅಂತ ಕರೀತಿದ್ರು. ಹಂಗೇನೋ ನಾನು ಕಾಜಲ್ ತಂಗಿ ತರ ಇದೀನಿ ಅಂತ. ತಂಗಿ ತರ ಇದೀಯ ಅಂತ. ಅನಿಶಾ ಅಗರ್ವಾಲ್ ತರ ಇದೀನಿ. ಓಕೆ 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 ಆತರ ಅನ್ಕೊಂಡ್ಬಿಟ್ಟು ಯಾರೋ ಕಣ್ಣುಗಳು ಇಲ್ದೇ ಇರೋರು ಕಾಜಲ್ ಅಂತ ಹೆಸರಿಟ್ಟಿದ್ರು. ಸೊ ಆ ಕಾಜಲ್ ಅಂತ ಹೆಸರಿಟ್ಟಿದ್ ಯಾರು ಅಂತ ಕೂಡ ನನಗ್ ಗೊತ್ತು. ಹೇಳಿಲ್ವಾ ಅವ್ರ ಹೆಸರೆಲ್ಲ ರಿವೀಲ್ ಮಾಡಲ್ಲ ಅಂತ. ಮತ್ತೆ ಇನ್ಯಾರಿಗೂ ಭಾರತಿಗೆ ಅಮಾಯಕ ಹುಡುಗಿ ಅಂತ ಹೆಸರು ಇಟ್ಟಿದ್ರಂತೆ. ಅಮಾಯಕ ಹುಡುಗಿ ಅಂತ. ಆ ಹೆಸರಿಗೆ ಬಂದ್ಬಿಟ್ಟು ಇವಾಗ ಏನಂತಾರೆ ಹಂಗೆ ಅಪೋಸಿಟ್ ಅವಳು. ನಿಮ್ಗೆ ಐಶ್ವರ್ಯ ಅಂತ ಇಟ್ಟಿದ್ರ ಆ ತರಾನೇ ಏನೋ ಒಂದು ಚೋಟ ಐಶ್ವರ್ಯ ಅಂತ. ಆಕ್ಚುಲಿ ನಮ್ಮ ಹತ್ರ ಯಾರ ಹತ್ರನೂ ಮೊಬೈಲ್ ಇರ್ಲಿಲ್ಲ. ಅಟ್ಲೀಸ್ಟ್ ಫೈನಲ್ ಇಯರ್ ಅಲ್ಲಿ ಇದ್ದಾಗ ಒಂದು ಇದಿತ್ತು, ಕೀಪ್ಯಾಡ್ ಮೊಬೈಲ್ಸ್. ಅದು ಕೂಡ ಪೇರೆಂಟ್ಸ್ದು, ಅಂದ್ರೆ ಅಪ್ಪದು ಅಣ್ಣದು ಈ ತರದ್ದು. ಅವಾಗ ನಾವೇನಾದ್ರು ಟೆಕ್ಸ್ಟ್ ಮಾಡ್ಕೋಬೇಕಂತಂದ್ರೆ ಅದ್ರಲ್ಲಿ ಮಾಡ್ತಿದ್ವಿ. ಇವಾಗ ಇವ್ರ ಮನೇಲಿ ಅವ್ರ ಅಪ್ಪದಿತ್ತು ಅವ್ರ ಅಣ್ಣದಿತ್ತು, ನಮ್ಮ ಮನೇಲಿ ಮನೆದು ಅಂತ ಒಂದ್ ಇಟ್ಕೊಂಡಿದ್ವಿ. ಸೊ ಹಂಗಾಗಿ ಹಂಗೆ ಟೆಕ್ಸ್ಟ್ ಮಾಡ್ಕೊಂತಿದ್ವಿ. ಬಟ್ ಈ ತರ ಆಂಡ್ರಾಯ್ಡ್ ಮೊಬೈಲ್ಸ್ ಲೈಕ್ ಟಚ್ ಸ್ಕ್ರೀನ್ ಮೊಬೈಲ್ಸ್ ಯಾವ್ದು ಇರ್ಲಿಲ್ಲ. ಫೈನಲ್ ಇಯರ್ ಅಲ್ಲಿ ಫಸ್ಟ್ ಭಾರತಿ ತಗೊಂಡ್ಬಂದಿದ್ದು ಮೊಬೈಲ್. ಭಾರತಿನ ಸುನೀತಾ ಅವಾಗ ತಗೊಂಡಿರೋದು ಒಂದೇ ಒಂದ್ 2 ಫೋಟೋಸ್ ಇದೆ ನಮ್ದು. ಅದೊಂದೇ ನೆನಪಿರೋದು ಆಕ್ಚುಲಿ ಫೋಟೋಸ್. ಅದ್ ಬಿಟ್ರೆ ಎಲ್ಲಾನು ಇವಾಗ ನಾವೇನ್ ಮಾತಾಡಿದೀವಲ್ಲ ಅದೇ ಇರೋದು ನಮ್ಮ ಮೈಂಡ್ ಅಲ್ಲಿ. ಐಮ್ಯಾಜಿನ್ ಮಾಡ್ಕೊಂಡ್ರೆ ಕೆಲವೊಂದ್ ಫೋಟೋಸ್ ನಿಮ್ದು ಕಾರ್ಬನ್ ಫೋನ್ ಇತ್ತಲ್ಲ ಅದ್ರಲ್ಲಿ ತೆಗ್ದಿರೋ. ಓಕೆ ಓಕೆ ಕಾರ್ಬನ್ ಫೋನ್ ಕೀಪ್ಯಾಡ್ ಅಲ್ಲಿ ಇತ್ತು. ಕೀಪ್ಯಾಡ್ ಅಲ್ಲಿ ಫೋಟೋಸ್ ತಗೊಳ್ತಾ ಇದ್ವಿ. ಗೋಲ್ಡನ್ ಡೇಸ್ ಇದೆಲ್ಲ. ಆಕ್ಚುಲಿ ನಮ್ ಕ್ಲಾಸ್ ಅಲ್ಲಿ ಇದ್ದಿದ್ದೆಲ್ಲ ಗರ್ಲ್ಸ್ ಒಂದು ಗುಡ್ ಗರ್ಲ್ಸ್. ಆಕ್ಚುಲಿ ವೆರಿ ಗುಡ್ ಗರ್ಲ್ಸ್. ಬೇರೆ ಅಂದ್ರೆ ಯಾರ ಮೇಲೇನು ಏನು ಒಂಥರ ಏನಪ್ಪಾ ಇವಳು ಹಂಗ್ ಇರ್ಲೇ ಇಲ್ಲ. ಎಲ್ಲರೂ ಒಬ್ರಿಗಿಂತ ಒಬ್ರು ಗುಡ್ ಆಗಿದ್ರು. ಆಕ್ಚುಲಿ ಕಾಂಪಿಟೇಷನ್ ಏನಂದ್ರೆ ಓದೋದ್ರಲ್ಲಿ ಕಾಂಪಿಟೇಷನ್ ಇತ್ತು. ಬ್ಯೂಟಿ ಆಗ್ಲಿ ಅಥವಾ ಇನ್ನೊಂದ್ ಜಲಸ್ ನೋ, ಎಲ್ಲರೂ ಹಂಗೆ ಇದ್ರಲ್ವಾ. ಆಕ್ಚುಲಿ ಫಸ್ಟ್ ಬೆಂಚ್ ಇಂದ ಲಾಸ್ಟ್ ಬೆಂಚ್ ವರ್ಗೂ ಅದೇ ತರ ಏನಂತಾರೆ, ಒಬ್ರಿಂದ ಒಬ್ರು ಇನ್ಸ್ಪೈರ್ ಆಗ್ಬೇಕು. ಎಷ್ಟು ಚೆನ್ನಾಗಿ ಅಂದ್ರೆ ನಾವು ಫೈನಲ್ ಇಯರ್ ವರ್ಗೂ ಕೂಡ ಬಾಯ್ಸ್ ಜೊತೆ ಅಷ್ಟೊಂದು ಇಂಟ್ರಾಕ್ಟೇ ಇರ್ಲಿಲ್ಲ. ನಮ್ಗೇನೋ ಒಂಥರ ಬಾಯ್ಸ್ ಜೊತೆ ಮಾತಾಡೋದು ಎಲ್ಲ ಅವಾಗೆಲ್ಲ ಮಾತಾಡ್ತಿರ್ಲಿಲ್ಲ. ಈವನ್ ಅವರು ಅಷ್ಟೇ, ಅವ್ರ ಪಾಡಿಗೆ ಅವ್ರು ಇರ್ತಿದ್ರು, ನಮ್ ಪಾಡಿಗೆ ನಾವ್ ಇರ್ತಿದ್ವಿ. ಪೇಪರ್ ಇದ್ರೆ ನೋಡಿ ನೀವಂದ್ರೆ ನಮ್ಗೆ ತುಂಬಾ ಇಷ್ಟ. ಬಟ್ ಸ್ವಲ್ಪ ಭಯ ಕೂಡ ಜಾಸ್ತಿ ಮೇಡಮ್. ತುಂಬಾ ಭಯ. ಇಷ್ಟ ಎಷ್ಟಿರುತ್ತೋ ಭಯ ಅದಕ್ಕೆ ಜಾಸ್ತಿ ತಗೊಂತಿದ್ರೆ. ನನ್ ಫೇವ್ರೇಟ್ ಭವ್ಯ ಮ್ಯಾಮ್, ಆಲ್ ಟೈಮ್ ಫೇವ್ರೇಟ್ ಭವ್ಯ ಮ್ಯಾಮ್. ಹೌದು, ಭವ್ಯ ಮ್ಯಾಮ್ ಎಲ್ಲರಿಗೂ ಇಷ್ಟ ಆಕ್ಚುಲಿ. ಅಂದ್ರೆ ಅವ್ರನ್ನ ಲೈಕ್ ಸೆಕೆಂಡ್ ಪೊಸಿಷನ್ ಅಲ್ಲಿ ಇಡೋಕ್ ಕೂಡ ಯಾರಿಗೊಂದು ಪಾಯಿಂಟ್ಸ್ ಇಲ್ಲ ಆಕ್ಚುಲಿ. ಭವ್ಯ ಮ್ಯಾಮ್ ಅವರೆಲ್ಲರಿಗೂ ಇಷ್ಟ. ಹೌದು, ಇವತ್ತಿಗೂ ಭವ್ಯ ಮ್ಯಾಮ್ ಅಂದ್ರೆ ಏನೋ ಒಂಥರ ನಮ್ಗೆ ಒಂಥರ ಎಮೋಷನ್ಸ್ ಹಾರ್ಟ್ಗೆ ತುಂಬಾ ಹತ್ರ ಇರೋ ಅಂತ. ಅದಾದ್ಮೇಲೆ ಶಾಫೆ ಮ್ಯಾಮ್ ಅಂದ್ರೆ ಅದೇ ತರ ಎಲ್ಲರಿಗೂ ಭಯ. ಬಟ್ ಮ್ಯಾಮ್ ಕೂಡ ಒಳ್ಳೆಯವರು, ತುಂಬಾ ಒಳ್ಳೆಯವರು. ಅವರು ಏನು ಅಂತಿರ್ಲಿಲ್ಲ ಆಕ್ಚುಲಿ. ಅವ್ರಿಗೆ ಓದ್ಬೇಕು ಆಗಿರ್ಬೇಕು ಆಕ್ಚುಲಿ. ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಅಂದ್ರೆ ಅವ್ರು ಏನು ಬೈತಿರ್ಲಿಲ್ಲ, ಯಾರು ಏನು ಬೈತಿರ್ಲಿಲ್ಲ. ಜಸ್ಟ್ ಅವರು ಸ್ಟ್ರಿಕ್ಟ್ ಆಗಿ ಪಾಠ ಮಾಡ್ತಿದ್ರು. ಅಂದ್ರೆ ಅವ್ರ ಕ್ಲಾಸ್ ಬಂದಿದ ತಕ್ಷಣ ಎಷ್ಟೇ ಕೀಟ್ಲೆ ಮಾಡೋರು ಕೂಡ ಸೈಲೆಂಟ್ ಆಗ್ಬಿಡ್ತಿದ್ರು, ಈವನ್ ಬಾಯ್ಸ್ ಎಲ್ಲ. ಅವಾಗ ಆಕ್ಚುಲಿ ಏನ್ ಗೊತ್ತಾ, ಫಸ್ಟ್ ಸೆಕೆಂಡ್ ಇಯರ್ ಫುಲ್ ಭವ್ಯ ಮ್ಯಾಮ್, ಶಾಫ್ಯಾ ಮ್ಯಾಮ್, ಪದ್ಮಾ ಮ್ಯಾಮ್, ಹೇಮಂತ್ ಸರ್ ಇವರೆಲ್ಲ ಇದ್ರು. ಒಂದು ಸರ್ಟೈನ್ ಲೆವೆಲ್ಗೆ ಒಂದು ಯಂಗ್ಸ್ಟರ್ಸ್ ಅಂದ್ರೆ ದೀಪಿಕಾ ಮ್ಯಾಮು, ವಿನುತಾ ಮ್ಯಾಮು, ನವೀನ್ ಸರ್ ಫೈನಲ್ ಇಯರ್ ಬಂದ್ರು. ಸೊ ಅದಿನ್ನೂ ಒಂದ್ ಸ್ವಲ್ಪ ಜೋಶ್ ಆಡ್ ಆನ್ ಆಯ್ತು ನಮ್ಗೆಲ್ಲ. ಅಂದ್ರೆ ನಾವು ಫೈನಲ್ ಇಯರ್ ಅಲ್ಲಿ ಇದ್ವಿ, ಟೀಚರ್ಸ್ ತರ ಅವರು ಇದ್ ಮಾಡ್ತಿರ್ಲಿಲ್ಲ, ನಮ್ಮನ್ನ ಟ್ರೀಟ್ ಮಾಡ್ತಿರ್ಲಿಲ್ಲ, ಫ್ರೆಂಡ್ಸ್ ತರ ಟ್ರೀಟ್ ಮಾಡ್ತಿದ್ರು. ಓದೋ ಟೈಮ್ ಅಲ್ಲಿ ಓದಿಸ್ತಿದ್ರು, ಸಪೋರ್ಟ್ ಮಾಡ್ತಿದ್ರು. ವಿನುತಾ ಮೇಡಮ್ ಅಂತೂ ಹೌದು, ಟಾಪ್ ನಾಚ್. ಅವ್ರು ಬಂದ್ಮೇಲೆ ವೈಬೇ ಚೇಂಜ್ ಆಗ್ಬಿಡ್ತು. ಹೌದು, ಅಲ್ಲಿವರೆಗೂ ಇದ್ದ ಟೀಚರ್ಸ್ಗೂ ಇವ್ರು ಬಂದ್ಮೇಲೆ ಆ ವೈಬ್ ಬಿ ಫುಲ್ ಅಂಡ್ ಫುಲ್ ಚೇಂಜ್ ಆಗ್ಬಿಡ್ತು. ಆಕ್ಚುಲಿ ಒಂದು ಜೋಶ್ ಬರೋದು. ಅದು ಫೈನಲ್ ಇಯರ್ ಬೇರೆ ಅಲ್ವಾ. ಫೈನಲ್ ಇಯರ್ ಅಲ್ಲಿ ಹೆಂಗಂದ್ರೆ ಎಲ್ಲ ಫ್ರೀ ಆಗ್ಬಿಟ್ಟಿರ್ತೀವಿ, ಸಬ್ಜೆಕ್ಟ್ಸ್ ಕಮ್ಮಿ ಆಗಿರುತ್ತೆ, ಓನ್ಲಿ ಪ್ರಾಜೆಕ್ಟ್ ಅಷ್ಟೇ ಇರುತ್ತೆ. ಸೊ ಹಂಗಾಗಿ ಆ ಫೈನಲ್ ಇಯರ್ ಅಷ್ಟು ಬ್ಯೂಟಿಫುಲ್ ಆಗಿ ಆಗ್ಬೇಕು ಅಂತಂದ್ರೆ ಮೇ ಬಿ ಇವ್ರು ಕೂಡ ಒಂದು ರೀಸನ್. ಅಷ್ಟು ಫ್ರೀಡಮ್. ವಿನುತಾ ಮೇಡಮ್ ಆಗ್ಲಿ, ದೀಪಿಕಾ ಮೇಡಮ್ ಆಗ್ಲಿ ಪ್ರತಿಯೊಂದನ್ನ ಕೂರ್ಸ್ಕೊಂಡ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಅಂದ್ರೆ ಅವ್ರು ಜಸ್ಟ್ ಮುಗಿಸ್ಕೊಂಡ್ ಬಂದ್ರಲ್ಲ ಅವರ ಒಂದು ಸ್ಟೂಡೆಂಟ್ ಲೈಫ್ ನ. ಸೊ ಅವ್ರಿಗೆ ಈಗ ನಾವ್ ಇದ್ದಿದ್ ಸ್ಟೂಡೆಂಟ್ ಲೈಫ್ ಸ್ವಲ್ಪ ಟಚ್ ಇತ್ತು ಅವರಿಗೆ. ಸೊ ದಟ್ ನಮ್ಗೆ ಎಲ್ಲಾ ರೀತಿಯಲ್ಲೂ ಎಕ್ಸ್ಪ್ಲೈನ್ ಮಾಡೋದಾಗ್ಲಿ ತುಂಬಾ ಚೆನ್ನಾಗಿ ಮಾಡ್ತಿದ್ರು. ನವೀನ್ ಸರ್ ಆಗ್ಲಿ
ಚೆನ್ನಾಗಿತ್ತು. ಎಲ್ಲ ಕ್ಲೋಸ್ ಆಗ್ಬಿಟ್ಟಿದ್ರು ಟೀಚರ್ಸ್ ಜೊತೆ. Friends ತರ, we are like friends. ಫ್ರೆಂಡ್ಲಿ ಫೀಲಿಂಗ್ ಕೊಟ್ಟಿದ್ರು, ಆಕ್ಚುಲಿ ಅಷ್ಟು ಫ್ರೀಡಮ್ ಕೊಟ್ಟಿದ್ರು. ಬಟ್ ಲಾಟ್ಸ್ ಆಫ್ ಮೆಮೊರೀಸ್ ಇದೆ. ಡಿಪ್ಲೊಮಾ ಸರ್ ಏನಾದ್ರು ಪ್ರಾಬ್ಲಮ್ ಬಂದ್ರೆ ಅಲ್ಲಿ ಹೋಗೋದು. ಹೌದಲ್ಲ, ಮತ್ತೆ ಇವ್ರಿದ್ರಲ್ಲ ಲ್ಯಾಬ್ ಅಲ್ಲಿ ಒಬ್ರು ಶಂಕರ್ ಸರ್. ಶಂಕರ್ ಸರ್ ಶಂಕರ್ ಸರ್ ಹೆಂಗ್ ಮರೆಯಕ್ಕಾಗತ್ತೆ. ನಮ್ ಲ್ಯಾಬ್ ಭಯ ಪಡ್ತಿದ್ರ ಹಂಗೆ, ಏನಾದ್ರು ಒಂದ್ ಇನ್ಸ್ಟ್ರೂಮೆಂಟ್ ಹಂಗೆ ಹೆಂಗೆ ಆಯ್ತಂತಂದ್ರೆ ಅಷ್ಟೇ ನಿಮ್ ಖತಮ್. ಆಯುಧ ಪೂಜೆ ಮಾಡ್ತಿದ್ವಲ್ಲ, ಆಯುಧ ಪೂಜೆ ಎಲ್ಲ ಕ್ಲೀನಿಂಗ್ ಇಂದ ಸ್ಟಾರ್ಟ್ ಮಾಡಿ ಚೆನ್ನಾಗ್ ಆಗ್ತಿತ್ತು. ಸೊ ಡಿಪಾರ್ಟ್ಮೆಂಟ್ಸ್ ಮೇಲೆ ಕಾಂಪಿಟೇಷನ್ ಮಾಡ್ತಿದ್ವಲ್ಲ ನಾವು. ಮೆಕ್ಯಾನಿಕಲ್ ಯಾವಾಗ್ಲೂ ಟಾಪ್ ಅಲ್ಲಿ ಇರ್ತಿದ್ರು ಡೆಕೋರೇಷನ್ ಅಲ್ಲಿ. ಬಟ್ ಫೈನಲ್ ಇಯರ್ ಅಲ್ಲಿ ನಮ್ದೇ ಚೆನ್ನಾಗಿದೆ ಅಲ್ವಾ. ಈಸಿ ಗರ್ಲ್ಸ್ ಅಂದ್ರೆ ಕ್ರೇಜ್ ಇತ್ತು ಬಿಡಪ್ಪ ಅವಾಗ. ಎಲ್ಲರ ಮೇಲೆ ಇಲ್ಲ ಬಿಡು, ಯಾರೋ ಒಬ್ರು ಇಬ್ರು ಮೇಲೆ ಇರ್ತಿತ್ತು, ಎಲ್ಲರ ಮೇಲೆ ಇರ್ಲಿಲ್ಲ. ನಾವೆಲ್ಲ ಯಾರು ಅಂತಾನೆ ಗೊತ್ತಿರ್ಲಿಲ್ಲ ತುಂಬಾ ಜನಕ್ಕೆ ಅವಾಗ. ಹೌದು, ನಾವಂದ್ರೆ ಯಾರು ಅಂತಾನೆ ಗೊತ್ತಿರ್ಲಿಲ್ಲ ನಾವು. ಪ್ಲಸ್ ಟೀಚರ್ಸ್ಗೆಲ್ಲ ಆಕ್ಚುಲಿ ನಮ್ಗೊಂದು ಒಳ್ಳೆ ಮೋಟಿವೇಶನ್, ಪ್ಲಸ್ ಯಂಗ್ ಟೀಚರ್ಸ್ ಯಾರೆಲ್ಲ ಬಂದ್ರು, ಅವರೆಲ್ಲ ನಮ್ ಫೈನಲ್ ಇಯರ್ ನ ತುಂಬಾ ಬ್ಯೂಟಿಫುಲ್ ಆಗಿ, ತುಂಬಾ ಮೆಮೊರೇಬಲ್ ಆಗಿ ಮಾಡಿದ್ರಿ. ಸೊ ಅದಕ್ಕೆಲ್ಲ ನಮ್ಮ ಎಲ್ಲಾ GPT ಸ್ಟೂಡೆಂಟ್ಸ್, ಐ ಮೀನ್ ನಮ್ ಕ್ಲಾಸ್ ಸ್ಟೂಡೆಂಟ್ಸ್ ಪರವಾಗಿ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಎಲ್ಲ ಕಾಂಟ್ಯಾಕ್ಟ್ ಅಲ್ಲಿ ಸ್ವಲ್ಪ ಜನ ಇದ್ದಾರೆ, ಸ್ವಲ್ಪ ಜನ ಇಲ್ವೇ ಇಲ್ಲ. ಎಲ್ಲರಿಗೂ ಮದ್ವೆಗಳಾಗಿದೆ. ಸರಳಗೂ ಮದ್ವೆ ಆಯ್ತು ಅನ್ಸುತ್ತೆ. ಸರಳ ಯಾಕಮ್ಮ ಮದ್ವೆಗೆ ಹೇಳಿಲ್ಲ? ಸೊ ಏನ್ ಗೊತ್ತಾ, ಮದ್ವೆಗಳಾಗಿ ಮಕ್ಳಾಗ್ಬಿಟ್ಟಿದ್ದಾರೆ, ನಮ್ಗೇನ್ ಕಾಲೇಜ್ ಡೇಸ್ ಅಂತ ಅನ್ಕೋಬೇಡಿ. ಸೊ ಅವಾಗ ಮೀಟ್ ಮಾಡೋಣ, ಪ್ಲಾನ್ ಮಾಡಿ ಗೆಟ್ ಟುಗೆದರ್. ನಮ್ ಮದ್ವೆ ಅಟ್ಲೀಸ್ಟ್ ನಮ್ ಮದ್ವೆಗೆ ಎಲ್ಲರೂ ಇನ್ವೈಟ್ ಮಾಡ್ಬೇಕು. ಮಾಡೋಣ, ಎಲ್ಲರೂ ಬರ್ಬೇಕು ಫ್ರೆಂಡ್ಸ್. ನಮ್ಮ ಮದ್ವೆ ಅಂದ್ರೆ ನಮ್ಮಿಬ್ರು ಮದ್ವೆ ಅಲ್ಲ, ನಂದು ಬೇರೆ ಮದ್ವೆ, ಇವಳ್ದು ಬೇರೆ ಮದ್ವೆ. ನಮ್ ಮದ್ವೆಗೆ ಅಂದ್ರೆ ನಮ್ ಮದ್ವೆ ಅನ್ಕೋತೀರ ನೀವು. ಡೆಫಿನೆಟ್ಲಿ ಇನ್ವೈಟ್ ಮಾಡ್ತೀವಿ, ಸಿಗೋಣ. ಸೊ ಮೆಮೊರೀಸ್ ಒಂದೇ ಪರ್ಮನೆಂಟ್. ಒಂಥರ ಏನಂತಾರೆ, ನಮ್ಮ GPT ಟೈಮ್ಸ್ ಎಲ್ಲ, GPT ಮೆಮೊರೀಸ್ ಎಲ್ಲ ನೆನ್ಪು ಮಾಡ್ಕೊಳಕ್ಕೆ ಅಂತ ಅಂದ್ಬಿಟ್ಟು ಒಂದು ಸ್ಮಾಲ್ ಪ್ರಯತ್ನ. ಸೊ ಅದ್ರಲ್ಲಿ ಎಲ್ಲರೂ ನೆನ್ಪು ಮಾಡಿದೀವಿ, ನಿಮ್ ಮೆಮೊರೀಸು ನೆನ್ಪು ಮಾಡಿದೀವಿ ಅಂತ ಅನ್ಕೊಂತೀನಿ. ಸೊ ವಿಡಿಯೋ ನೋಡಿ ಎಲ್ಲರೂ.